ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಆತ್ಮಾನಂದರ ಹಾಗೂ ಗುರುನಾಥ ಅವರ ದಿವ್ಯ ಪಾದ ಕಮಲಗಳಲ್ಲಿ ಹಣೆ ಬರೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಒಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೂ ವಂದಿಸುತ್ತಾ, ಶರಣ ಶೆಣಿಯರೇ, ಆತ್ಮಾನಂದ ಸ್ವರೂಪಿಗಳೇ, ಈಗಾಗಲೇ ಭಗವದ್ಗೀತೆಯ 6ನೇ ಅಧ್ಯಾಯದ ಧ್ಯಾನ ಯೋಗ ಒಂದು ಅಂಕದಲ್ಲಿ ಬರುವಂತಹ ಒಂದು 27ನೇ ಶ್ಲೋಕ, ಅರ್ಥಾತ್ ಅದನ್ನ ಅಂತ ಇದ್ದೀನಿ. ಮುಂದೆ 2 ಪೇಜ್ ಸಾಗಿದೆ, ಇನ್ನ 3 ಪೇಜ್ 4 ಪೇಜ್ ಇದೆ, ಬಾಳ ಇದೆ. ಅದು ಅದನ್ನ ನೋಡೋಣ, ನೋಡ್ತಾ ಇದ್ದೆ. 27ನೇ ಶ್ಲೋಕ. ಪ್ರಶಾಂತ ಮನಸಂಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಕಲ್ಮಷಂ. ಇದೊಂದು ಶ್ಲೋಕ. ಹಿಂದಿನ ಅಧ್ಯಾಯದಲ್ಲಿರುವಂತಹ ಯಾವ ಧ್ಯಾನ ಸ್ವರೂಪವನ್ನು ಹೇಳ್ತಾ, ಯಾವುದೇ ಮನಸ್ಸು ಬ್ರಹ್ಮ ಚಿಂತನೆಯಲ್ಲಿ ತೊಡಗಬೇಕಾಗಿತ್ತು ಅಂತಂದ್ರೆ ಆ ಚಿತ್ತು ಶಾಂತವಾಗಿರಬೇಕು, ಏಕಾಗ್ರವಾಗಿರಬೇಕು. ಅರ್ಥಾತ್ ಶಾಂತವಾಗಲಿಕ್ಕೆ ಬೇಕಾದಂತ ಅಶಾಂತಿ ಕಾರಣವಾದಂತ ವಸ್ತುಗಳೇ ಯಾವ ಶಾಂತ ಚಿತ್ತೆಯನ್ನ ಪಡಿಬೇಕಾಗಿತ್ತು ಅಂತಂದ್ರ ನಮ್ಮ ಚಿತ್ತ ಅಶಾಂತ ಐತಿ ಅಂದಾಗ, ಅಶಾಂತ ಚಿತ್ತಿಗೆ ಯಾವ ಔಷಧ ಕೊಟ್ರೆ ಶಾಂತ ಆಗ್ತದ, ಅಲ್ಲಿರುವಂತ ದೋಷಗಳು ಯಾವ ಅನ್ನೋದು ಗುರುತಿಸಿಕೊಂಡು ಯಾವ ಮಲೋಕ್ಷೇಪಗಳು, ಚಿತ್ತ ಚಾಂಚಲ ಆಗಲಿ, ಮುಗಿಸಲ್ಪಟ್ಟಂತ ವಿಷಯ ವಾಸನೆಗಳು, ಪಾಪ ದೋಷಗಳು, ಇವೆಲ್ಲವನ್ನ ನಿವಾರಣೆ ಮಾಡಿಕೊಂಡು ರಜೋ ಮತ್ತು ತಮೋ ಗುಣಗಳನ್ನ ಬಾಧಿಸಿ ಅವುಗಳನ್ನ ಹತ್ತಿಕ್ಕಿ ಯಾವ ಶಾಂತವಾದಂತ ಸತ್ಗುಣ ಪ್ರಧಾನವಾದಂತ ಮನಸ್ಸು, ಅದು ಪರಮಾರ್ಥ ತತ್ವಗಳನ್ನು ಗ್ರಹಿಸಲಿಕ್ಕೆ ಯೋಗ್ಯವಾದಂತ ಮನಸ್ಸು, ಪ್ರಶಾಂತ ಚಿತ್ತಸ್ಯ ಅಂತ ಹಿಂದೆಲ್ಲ ನೋಡ್ಕೊಂಡು ಬಂದೀವಿ ನಾವು. ಅಂಥ ಯಾವುದೇ ಏಕಾಗ್ರವಾದಂತಹ ಮನಸ್ಸು, ಕಶ್ಮಲ ರಹಿತವಾದಂತ ಮನಸ್ಸು, ಅರ್ಥಾತ್ ಮಲ ವಿಕ್ಷೇಪಗಳಿಂದ ರಹಿತವಾದಂತ ಮನಸ್ಸು, ಆ ಮಲ ವಿಕ್ಷೇಪಗಳಿಂದ ಕೂಡಿದಂತ ಮನಸ್ಸು ತಮೋ ಮತ್ತು ರಜಗುಣಗಳಿಂದ ಕೂಡಿರ್ತಾ ಇದೆ. ತಮೋಗುಣ ಘೋರ ವೃತ್ತಿ, ಮೂಢ ವೃತ್ತಿ, ಮೂಢ ಅಂತ ಯಾವಾಗಲೂ ಆಲಸ್ಯ, ದರಿದ್ರ, ಪ್ರಮಾದ, ಆಲಸ್ಯ ಇರ್ತದೆ. ಮೂಢ ವೃತ್ತಿ ಅದು ಇರಬಾರ್ದು. ಘೋರ ವೃತ್ತಿ ಯಾವಾಗಲೂ ಚಂಚಲ ಚಂಚಲ ಚಂಚಲ, ಒಂದು ವಿಷಯದಿಂದ ಮತ್ತೊಂದು, ಅಲ್ಲಿಂದ ಮುಗಿದೊಂದು, ಪಾತರಗಿತ್ತಿಯಂತೆ ಹರಿದಾಡ್ತಿರುವಂತ ಮನಸ್ಸು, ಚಂಚಲಯುಕ್ತವಾದಂತ ಮನಸ್ಸು. ಆದ ಕಾರಣ ಗುರುಗಳು ಹೇಳಿದರು ಹಿಂದಿನ ಅಧ್ಯಾಯದಲ್ಲಿ, ಯಾವ ಶನೈ ಶನೈ ಉಪರಮೇತ್ ಬುದ್ಧಿಯ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಅನ್ನುವಂತ ಹಿಂದಿನ ಶ್ಲೋಕ ಇದು. ಹಾಗೆ ಈ ಶ್ಲೋಕಗಳ ಮೂಲಕ ನಾವು ತಿಳಿದು ಏನಪ್ಪಾ ಅಂತಂದ್ರೆ, ಮನಸ್ಸನ್ನ ನಮ್ಮ ಸ್ಥಿರವಾದ ಬುದ್ಧಿಯಿಂದ ಹಿಡಿದು ತಂದು ಹೊರಗೆ ಅರಿಗಿದ ಮನವನ್ನ ವಿಚಾರಪೂರ್ವಕವಾಗಿ ಹಿಡಿದು ತಂದು ಆತ್ಮನಲ್ಲಿಯೇ ಸ್ಥಿರಗೊಳಿಸಬೇಕು. ಅದನ್ನು ಬಿಟ್ಟು ಇನ್ನೊಂದು ಯಾವುದನ್ನು ಆಲೋಚಿಸಬಾರದು ಅನ್ನುವಂಥದ್ದು ನಿನ್ನೆಯವರೆಗೆ
ಹೇಳ್ಕೊಂತ ಬಂದ. ಅದ್ರ ಜೊತೆಗೆ ಯಥೋ ಯಥೋ ನಿಶ್ಚರತಿ ಮನೋಚಂಚಲಂ ಸ್ಥಿರಂ ತತ್ಸತೋ ನಿಯಮ್ಯ ತತ್ ಆತ್ಮನ್ನೇವ ವಶಂ ನಿಯೇತ್ ಅನ್ನುವಂಥದ್ದು ಕೂಡ ಯಾವ ವಿಷಯಗಳಲ್ಲಿ ಮನಸ್ಸು ಹರಿದಾಡ್ತಾ ಹೋಗ್ತೈತೋ ಆಯಾ ವಿಷಯಗಳಿಂದ ಅದು ಸರಿಯಾಗಿ ಅದಕ್ಕ ವಿವೇಕ ವೈರಾಗ್ಯಗಳನ್ನ ಬೋಧಿಸಿ, ಮೋಹದಿಂದ ಕೂಡಿದಂತ ಮನುಷ್ಯಗೆ ವೈರಾಗ್ಯ ಬೋಧಿಸಬೇಕು. ಬೋಧಿಸಿ ಅದನ್ನ ಮರಳಿ ಆತ್ಮನಲ್ಲಿಯೇ ಸ್ಥಿರಗೊಳಿಸುವಂತಹದ್ದು ನಿಯಮ್ಯ. ಅಂಥವ್ ಏನ್ ಮಾಡ್ತಾನ, ಆತ್ಮನ್ನೇವ ವಶಂನಿಯೇ, ತನ್ನ ಆತ್ಮನಲ್ಲಿ ತನ್ನಲ್ಲಿ ವಶ ಮಾಡಿಕೊಂಡಿರ್ತಾನೆ. ಹೀಗೆ ಹಿಂದಿನ ಶ್ಲೋಕದಿಂದ ನಾವು ನೋಡ್ಕೊಂತ ಬಂದು ಈಗ ಜ್ಞಾನಿಯ ಮನುಷ್ಯನ ಬಗ್ಗೆ ವೇದಗಳಲ್ಲಿ ಹೇಳ್ತಕ್ಕಂಥದ್ದು ಏನು? ಪ್ರಶಾಂತ ಮನಸ್ಸಂ ಈ ಏನಂ ಯೋಗಿನಂ, ಇದರ ಅರ್ಥ ಏನು? ಪ್ರಶಾಂತ ಮನಸ್ಸಂ, ಯಾರ ಮನಸ್ಸು ಉತ್ತಮ ರೀತಿಯಲ್ಲಿ, ಪ್ರಶಾಂತ ಮನಸ್ಸಂ ಅಂದ್ರೆ ಯಾರ ಮನಸ್ಸು ಉತ್ತಮ ರೀತಿಯಲ್ಲಿ ಮತ್ತು ಅಕಲ್ಮಷಂ ಪಾಪರಹಿತವಾಗಿದೆಯೋ, ಶಾಂತರಹಿಸಂ ಯಾರ ರಜೋಗುಣ ಶಾಂತವಾಗಿದೆಯೋ, ರಜೋಗುಣ ರಹಿತವಾಗಿದೆಯೋ ಅಂತಹ ಬ್ರಹ್ಮಭೂತಂ ಸಚ್ಚಿದಾನಂದ ಗಣ ಬ್ರಹ್ಮನೊಡನೆ ಅಂತ ಮನಸ್ಸು ತನ್ನ ಸ್ವರೂಪವಾದಂತ ಯಾವ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿರುವಂತ ಯಾವ ಆತ್ಮತ್ವ ಬ್ರಹ್ಮಿದೆಯೋ, ಏನಂ ಯೋಗಿನಂ ಈ ಯೋಗಿಗೆ ಉತ್ತಮಂ ಸುಖಂ ಉಪೈತಿ, ಅತ್ಯುತ್ತಮವಾದಂತ ಸುಖ ಅಥವಾ ಆನಂದ ದೊರೀತಾ ಇದೆ. ಯಾರಿಗೆ? ಯಾರ ಮನಸ್ಸು ರಜೋಗುಣ ಮತ್ತು ತಮೋಗುಣ ರಹಿತವಾಗೈತೋ ಹಾಗೂ ಶುದ್ಧ ಸತ್ವ ಸಾತ್ವಿಕವಾದಂತ ಮನಸ್ಸು ಅಂದ್ರೆ ಸ್ಥಿರವಾದಂತ ಚಂಚಲ ರಹಿತವಾದಂತ ಮನಸ್ಸು ಇರ್ತಾ ಇದೆಯೋ ಅಂಥವನ ಮನಸ್ಸು ಮಾತ್ರ ಬ್ರಹ್ಮದೊಡನೆ ಏಕೈಕ ಭಾವದಿಂದ ಇರ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಕೊಂತ ಬಂದ್ರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರ ಚಂಚಲಂ ಮನೈ ಕೃಷ್ಣ ಪ್ರಮಾತಿ ಬಲವದ್ ದೃಢಂ, ಸ್ವಾಭಾವಿಕವಾಗಿ ಮನಸ್ಸು ಚಂಚಲವಾಗಿರುವುದರಿಂದ, ಬಲವತ್ವಾಗಿರುವುದರಿಂದ, ದೃಢವಾಗಿರುವುದರಿಂದ, ಅಸ್ಥಿರವಾಗಿರುವುದರಿಂದ ಅದಕ್ಕೆ ನಾವು ಬುದ್ಧಿಯನ್ನು ಹೇಳಬೇಕಾಗಿದೆ, ಶಾಂತ ಮಾಡಬೇಕಾಗಿದೆ. ಅದನ್ನು ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದು ನೋಡು. ಏನ್ ಹೇಳ್ತಾರ ಗುರುಗಳು? ಒಟ್ಟು ಮನುಷ್ಯಗೆ ಏನ್ ಬೇಕು? ಆಶ್ರಯ ಬೇಕು. ತನ್ನ ಆಶ್ರಯ ತೆಪ್ಪಿದಾಗ ಆಶ್ರಯ ಹುಡುಕ್ತದ. ಆ ಸ್ವರೂಪದ ಮರವೆಯಿಂದ ಬಂದಂತ ಅಸ್ಥಿರವಾದಂತ ಮನಸ್ಸು ಸ್ಥಿರವಾದದ್ದನ್ನ ಆತ್ಮ ಸ್ವರೂಪವನ್ನ ಅಗಲಿ ಹೊರಗೆ ಬಂದಂತ ಅಸ್ಥಿರವಾದಂತ ಅಭದ್ರವಾದಂತ ದೇಹ ಹಾಗೂ ಈ ಜಗತ್ತಿನ ಸಂಬಂಧವನ್ನ ಯಾವಾಗ ಕಲ್ಪಿಸಿಕೊಂತೋ ಅವಾಗದು ರಜೋತಮಗುಣಗಳಿಂದ ಕೂಡಿಕೊಂಡು ಸುಖವನ್ನು ಅರಸ್ತಾ ಇದೆ. ಎಷ್ಟು ಜನ್ಮ ಹುಡುಕಿದ್ರು ಅದಕ್ಕೆ ಸಿಗೋದಿಲ್ಲ, ತನ್ನ ಮೂಲವನ್ನ ಕಳ್ಕೊಂಡೈತಿ. ನಮ್ಗೆ ಯಾವ್ದಾದ್ರು ಸಂದ ತಪ್ಪಿದ್ರೆ ಹೊಳ್ಳೆ ಮರಳು ಸಂದ ಕುಂತಿ ಅಂತಂದ್ರೆ ಆರಾಮ ಅಲ್ಲಿವರೆಗೆ ಚಂದ್ ಹೊಡಿತಿರ್ತದೆ. ಮತ್ತೆಲ್ಲ ಕೈ ಕಟ್ಟಿಸಿಕೊಂಡು ಶುದ್ಧ ಮಾಡ್ಕೋತೀವಿ. ಹಂಗ ಮನಸ್ಸಾದ್ರೂ ಕೂಡ ತನ್ನ ಭದ್ರವಾದಂತ ನೆಲೆಯಿಂದ ಜಾರಿ ಹೋಗ್ಯದ, ಸಂಸಾರವಂತ ಕೆಸರಿನಲ್ಲಿ ಸಿಕ್ಕೊಂಡದ. ಅದರಿಂದ ಎಬಿಸಿ ಮತ್ತೆ ಆತ್ಮನಲ್ಲಿ ಸ್ಥಿರ ಮಾಡಬೇಕಾದ್ರೆ ಕಷ್ಟದ. ಒಂದು ಭಾರವಾದಂತ ಕಲ್ಲ ಭೂಮಿಯಿಂದ ಗುಡ್ಡಕ್ಕೆ ಏರಿಸೋದು ಕಷ್ಟದ, ಗುಡ್ಡದಿಂದ ತೆಳಗಿಳಿಸೋದು ಬಹಳ ಆಗರದ. ಅದಕ್ಕೆ ಬಲವಾದಂತ ಪ್ರಯತ್ನ ಬೇಕು. ಪ್ರಯತ್ನ ಸಾಧ್ಯದ. ಅಸಂಶಯ ಮಹಾಭಾವ, ಸಂಶಯ ಅಲ್ಪಾನಿ ಹೇಳುದು ಸರಿಯದ. ಕಾಮ ಬಹಳ ದುರಾಸುದ, ಬಹಳ ಕಷ್ಟಕರ ಅದ, ಆದ್ರೂ ಕೂಡ ಗೆದಿಬಹುದು ಅಂತ ಕೃಷ್ಣ ಪರಮಾತ್ಮ ಆಶ್ವಾಸನೆ ಕೊಟ್ಟಿದ್ದಾನೆ. ಅಲ್ಲಿ ಚಿತ್ತ ಮಾಲಿನ್ಯ, ನಾವು ಶಿವನಾಗುವುದಕ್ಕೆ ಅಡ್ಡಗೋಡೆ ಅಂತಿರುವಂತ ಪ್ರತಿಬಂಧಕ ಇರುವಂತ ಯಾವ ವೃತ್ತಿ ಇದೆಯೋ ತಮೋ ಮತ್ತು ರಜೋ ವೃತ್ತಿ, ಅದನ್ನ ತೆಗೆದು ಹಾಕಬೇಕು, ತೊಲಗಿಸಬೇಕು. ಅಷ್ಟಾರ್ಥ ದೃಶ್ಯ ವಾಸನೆಗಳನ್ನು ನಿರ್ಮೂಲ ಮಾಡಿದಾಗ ಅಕಲ್ಮಶ ಆಗ್ತಾ ಇದೆ.
ಅಲ್ಲಿರುವಂತ ಧೂಳು ಕಸ ಏನೇನೆಲ್ಲ ಅದಾವ, ಅವು ಪ್ರತಿಬಂಧಕವಾದಂತ ವಸ್ತುಗಳು ತೆಗೆದು ಹಾಕುವಂತದ್ದು. ಕಾರಣ ಇಲ್ಲಿ ಗುರುಗಳು ಯಾವ ರೀತಿ ಆ ಮನಸ್ಸನ್ನ ನಮಗ ಶುದ್ಧ ಮಾಡಿಸಿ ಜ್ಞಾನ ಯೋಗ್ಯತೆಯನ್ನ ನಮ್ಗೆ ಮಾಡಿಕೊಡ್ತಾರ ಅನ್ನುವಂಥದ್ದನ್ನ ನೀವು ಗುರುಗಳು ಹೇಳಿದಂತ ವಿಷಯಗಳನ್ನ ಓದ್ತಾ ಹೋಗುವ. Therefore, without our knowledge, Krishna wants to say that there is no defect in the knowledge. ಜ್ಞಾನದಲ್ಲಿ ಏನು ತೊಂದರೆ ಇಲ್ಲ. ಸಾಧ್ಯದಲ್ಲಿ ಏನಾದರೂ ತೊಂದರೆ ಇದೆಯಲ್ಲ? ಬ್ರಹ್ಮ ಸ್ವರೂಪದಲ್ಲಿ ಯಾವುದು ದೋಷ ಇಲ್ಲ. ನಿರ್ದೋಷಂ ಸಮಂ ಬ್ರಹ್ಮ. ದೋಷ ಇರುವುದಲ್ಲಿ ಮನುಷ್ಯನಲ್ಲಿ. ಯಾಕ ಮನುಷ್ಯನಲ್ಲಿ ಅವೆಲ್ಲ ಅದಾವ, ಅವಗುಣಗಳದಾವ, ಚಂಚಲತೆ ಅದ, ಮಲ ಅದ. ದೇರ್ ಇಸ್ ನೋ ಡೌಟ್ ಅವರ್ ನಾಲೆಜ್. ಅಲ್ಲಿ ಜ್ಞಾನದಲ್ಲಿ ಯಾವುದೇ ರೀತಿಯ ಸಂಶಯ ನಮಗಿಲ್ಲ. ಕೃಷ್ಣ ವಾಂಟ್ಸ್ ಟು ಸೇ ದಟ್ ದೇರ್ ಇಸ್ ನೋ ಡಿಫೆಕ್ಟ್ ಇನ್ ದ ನಾಲೆಜ್. ಜ್ಞಾನದಲ್ಲಿ ಅಷ್ಟು ದೋಷವಿಲ್ಲ, ಇರುವುದೆಲ್ಲ ಮನುಷ್ಯನಲ್ಲಿ. ವಾಟ್ ವಿಲ್ ಲ್ಯಾಕ್ ಇಸ್ ಎ ನಾಲೆಜ್. ನಮಗ ಜ್ಞಾನದ ಕೊರತೆ ಇದೆ. ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು ಗುರುಮುಖೇನ ವೇದ ಶಾಸ್ತ್ರಾದಿಗಳಿಗೆ ಶರಣ ಹೊಂದಿ, ಗುರುಗಳಿಗೆ ಶರಣ ಹೊಂದಿ ಆತ್ಮಜ್ಞಾನವನ್ನು ಮಾಡಿಕೊಳ್ಳುವಂತಹದ್ದು. ಆ ಜ್ಞಾನದಲ್ಲಿ ಕೊರತೆ ಇಲ್ಲ. ಜ್ಞಾನ ಮಾಡಿಕೊಳ್ಳದೇ ಇರುವುದೇ ದೋಷ. ತಿಳುವಳಿಕೆಯಲ್ಲಿ ಏನು ದೋಷ ಇಲ್ಲ, ತಿಳಿಯದೇ ಇರುವುದಲ್ಲಿ ದೋಷ. ನಾವು ಶಾಲೆಯಲ್ಲೂ ಕೂಡ ದಡ್ಡ ಅಂತ ಯಾರಿಗೂ ಕರೆಯಂಗಿಲ್ಲ. ಅಪರಾಧ ಅಂತ ಗೌರ್ಮೆಂಟ್. ಅವನು ಮತ್ತಷ್ಟು ದಡ್ಡನ್ನು ಮಾಡ್ತೀರಿ ನೀವು. ಕಡಿಮೆ ತಿಳಿದವ ಅಂದ್ರೆ ಏನ್ ತಪ್ಪಾಗುತ್ತೆ? ಹೆಚ್ಚು ತಿಳಿದವ ಜಾಣ ಅನಿಸ್ಕೊತಾನೆ. ಇವ್ ಕಡಿಮೆ ತಿಳಿದವ ಹಿಂದಿಲ್ಲ ತಿಳಿಬಹುದು. ದಡ್ಡ ಅಂದ್ರೆ ಏನಾಗ್ತದೆ? ಅಯ್ಯೋ ನನಗೇನು ಗೊತ್ತಿಲ್ಲ, ಮೂಡಾದೆ, ದಡ್ಡಾದೆ, ಸಾಲಿ ಬಿಟ್ರು ಬಿಡ್ಬೋದು. ಹಂಗ ನಮಗ ಜ್ಞಾನದಲ್ಲಿ ಅಷ್ಟು ಕೊರತಿಲ್ಲ, ತಿಳುವಳಿಕೆಯಲ್ಲಿ ಕೊರತಿದೆ. ತಿಳುವಳಿಕೆಯನ್ನ ಸರಿಯಾಗಿ ಮಾಡ್ಕೊಂಡದ್ದಾದ್ರ ಗುರುಶಾಸ್ತ್ರಾದಿಗಳಿಗೆ ಶರಣ ಹೊಂದಿ ನಮ್ಮ ಅರಿವು ಕೂಡ ಶುದ್ಧ ಆಗ್ತಾ ಇದೆ. ಆ ಜ್ಞಾನದ ಒಂದು ಲಾಭವನ್ನ ಹೆಂಗ್ ತಗೋಬೇಕು ಅನ್ನೋದು ಹೇಳ್ತಾರೆ. ಬೆನಿಫಿಟ್ ಆಫ್ ನಾಲೆಜ್ ಈಸ್ ಶಾಂತಿ, ಫ್ರೀಡಮ್ ಫ್ರಮ್ ಆಂಕ್ಸಿಟಿ, ಸೆನ್ಸ್ ಫುಲ್ಫಿಲ್ಮೆಂಟ್, ಫ್ರೀಡಮ್ ಫ್ರಮ್ ಜೆಲಸಿ, hatred, adveshti, sarvabhutanam, etc. And therefore the role of Nididhyasanam is removing the block between ಜ್ಞಾನಂ and ಜ್ಞಾನಫಲಂ. ಇಲ್ಲಿ ಒಂದು ಗ್ಯಾಪ್ ಇದೆ ಜ್ಞಾನ ಹಾಗೂ ಜ್ಞಾನದ ಫಲದ ನಡುವೆ. ಜ್ಞಾನ ಫಲ ಅಂತ ಗೊತ್ತೈತಿ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇದು ಫಲ. ಆ ಫಲ ಮತ್ತು ಜ್ಞಾನ, ನಮ್ಮ ಜ್ಞಾನ ತಿಳುವಳಿಕೆ ಮಟ್ಟ ಆ ಸ್ವರೂಪದಲ್ಲಿ ನೆಲೆ ನಿಂತಾಗ ಮಾತ್ರ ಅದರ ಫಲ ನಮಗೆ ದೊರಕ್ತಾ ಇದೆ. ಅದಕ್ಕೆ ಏನು ನಡಕ ಕೊಂಡಿ ಅಂತಂದ್ರೆ ನಿಧಿಧ್ಯಾಸನಂ, ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ, ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ಹಿಂದೆ ಹೇಳ್ಕೊಂಡು ಬಂದಿದ. ಅವುಗಳಿಂದ ದೋಷಗಳಿಂದ ರಹಿತವಾಗಿರಬೇಕು. ಯಾವುವು? ಆ ಒಂದು ಶಾಂತ ಸ್ವರೂಪ ಪಡಿಬೇಕಾಗಿತ್ತು. ಲಾಭವನ್ನ, ಜ್ಞಾನದ ಲಾಭ ಶಾಂತ ಸ್ಥಿತಿ, ಸಮಾಧಾನದ ಸ್ಥಿತಿ, ಫ್ರೀಡಮ್ ಫ್ರಮ್ ಆಂಕ್ಸಿಟಿ, ಆಸೆಯಿಂದ ನಾವು ದೂರ ಸರಿಬೇಕಾಗೈತಿ. ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್, ವಿಷಯಾಸಕ್ತಿ ರಹಿತರಾಗಬೇಕಾಗೈತಿ. ದ್ವೇಷ, ರಾಗ, ಹೊಟ್ಟೆ ಕಿಚ್ಚು, ಹಿಂಗ ಅರಿಷಟ್ ವರಿಪಿಗಳಂತಾವಲ್ಲ, ಅವುಗಳಿಂದ ನಾವು ಸ್ವತಂತ್ರರಾಗಬೇಕಾಗೈತಿ. ಫ್ರೀಡಮ್ ಫ್ರಮ್ ಜೆಲಸಿ, hatred, ಇವೆಲ್ಲ ಅವಗುಣಗಳಿಂದ ನಾವು ದೂರಾಗಿ ಸದ್ಗುಣಗಳನ್ನು ಸಂಪಾದಿಸಿ ಅಂತಃಕರಣ ಶುದ್ಧಿ ದ್ವಾರ ಆತ್ಮನಲ್ಲಿ ಒಂದಾಗಬೇಕಾಗಿತ್ತು ಹೇಳ್ತಾ. ಅಂಡ್ ದೇರ್ ಫಾರ್ ದ ರೋಲ್ ಆಫ್ ನಿಧಿಧ್ಯಾಸನಂ ಈಸ್, ಹಂಗಾರ ನಿಧಿಧ್ಯಾಸನದ ರೋಲು, ಪಾತ್ರ ಏನು? ಈಸ್ ರಿಮೂವಿಂಗ್ ದ ಬ್ಲಾಕ್ ಬಿಟ್ವೀನ್ ಜ್ಞಾನಂ ಅಂಡ್ ಜ್ಞಾನ ಫಲಂ. ಜ್ಞಾನ ಮತ್ತು ಜ್ಞಾನ ಫಲಗಳ ನಡುವಿನ ಅಂತರ ಬಹಳ ಅದ. ಯಾಕದ ಅಂದ್ರೆ ನಮ್ಮಲ್ಲಿ
ಮನನದ ಕೊರತೆ ಇದೆ, ಶ್ರವಣದ ಕೊರತೆ ಇದೆ. ಸರಿಯಾದ ಶ್ರವಣ ಆಗ್ಬೇಕು. ಶ್ರವಣ ಮಾಡಿದಂತ ಅರ್ಥವನ್ನ ಪದೇ 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 ನಾವು ಚಿಂತನೆ ಮಾಡುವಂತದ್ದು, ಸಾಧಕ ಬಾಧಕ ವಿಚಾರ ಮಾಡುವಂತದ್ದು, ಅದನ್ನ ನಾವು ಮಾಡಿಲ್ಲ ಅಂತ ಅದರ ಕೊರತೆ ಇದೆ. ವೇದ ಬಾಧಕ ಅವೇದ ಸಾಧಕ ಯುಕ್ತಿಗಳಿಂದ, ಕೆಲವೊಂದು ಪ್ರಮಾಣಾದಿಗಳಿಂದ ಅವುಗಳನ್ನ ಸರಿಯಾಗಿ ಚಿಂತನೆ ಮಾಡಿ, ಜೀವ ಬ್ರಹ್ಮನಿಗಿಂತ ಭಿನ್ನಿಲ್ಲ, ಅಭೇದನೇ ಇದ್ದಾನೆ, ನಾವು ಭೇದ ಅಂತ ತಿಳ್ಕೊಂಡಿವಿ. ಅವ ಪೂರ್ಣ ಇದ್ದಾನೆ, ನಾವು ಕಿಂಚಿತ್ ಇದ್ದೀವಿ. ಅವ ಸರ್ವಜ್ಞ ಇದ್ದಾನೆ, ನಾ ಅಲ್ಪಜ್ಞ ಇದ್ದೇನೆ. ಅವ ಸರ್ವ ನಿಯಾಮಕ ಇದ್ದಾನೆ, ನಾನು ಸ್ವತಂತ್ರತೆ ನನಗೆ ಇಲ್ಲ, ಸ್ವತಂತ್ರ ಇದ್ದೀನಿ. ಹಿಂಗೆ ಅನೇಕ ಭಾವನೆಗಳು, ಭೇದ ಬುದ್ಧಿಯನ್ನು ಉಂಟು ಮಾಡಿದಂತ ಭಾವನೆಗಳನ್ನು ತೆಗೆದುಹಾಕಿ ನಾವು ಅಭೇದ ಸ್ಥಿತಿಯನ್ನು ಪಡಿಬೇಕಾಗಿತ್ತು. ನಿಧಿಧ್ಯಾಸನದ ಅವಶ್ಯಕತೆಯನ್ನು ಹೇಳ್ತಾ ಇದ್ದಾರೆ ಗುರು. ಆ ಗ್ಯಾಪ್ ತುಂಬಿಕೊಳ್ಳೋ ಸಲುವಾಗಿ ಹೇಳ್ತಾ ಇದ್ದಾರೆ. ಹ್ಯಾಬಿಚುವಲ್ ವೇ ಆಫ್ ಲುಕಿಂಗ್ ಎಟ್ ಅವರ್ ಸೆಲ್ಫ್. ಇದನ್ನ ಎಲ್ಲಿ ನೋಡ್ಬೇಕು? ಹೊರ ನೋಡಬಾರ್ದು. ನಮ್ಮ ಅಂತರದಲ್ಲಿ, ಅಂತಃಕರಣದಲ್ಲಿ ವಿಚಾರ ಮಾಡುವಂತಹದ್ದು. ಉಪಾದಾನ ಕಾರಣ ಜ್ಞಾನಕ್ಕೆ ಅಂತಃಕರಣದ, ಆ ಅಂತಃಕರಣದಲ್ಲಿ ಅಥವಾ ಮನುಷ್ಯನಲ್ಲಿ ಸಾಧಕ ಬಾಧಕಗಳಿವೆ. ಅದೇ ಮನಸ್ಸು ಮುಕ್ತಿ ಕಾರಣದ, ಅದೇ ಮನಸ್ಸು ಬಂಧನಕ್ಕೂ ಕಾರಣದ. ಮನೇವ ಮನುಷ್ಯನ ಕಾರಣ ಬಂದ ಮೋಕ್ಷವು ಗೊತ್ತಿದೆ. ಕಾರಣ and only we are habituated to look ourselves in a particular ಸಂಸಾರಿಕ ಫ್ಯಾಷನ್. ನಾವು ಪ್ರತಿಯೊಂದನ್ನು ಅಳತೆಗೋಲು ಏನ್ ಉಪಯೋಗ ಮಾಡಕತ್ತೀವಿ ಅಂದ್ರ, ಈ ಸಂಸಾರದ ಅಳತೆಗಳನ್ನು ನೋಡಿಸಿ ಪರಮಾರ್ಥ ಅಳಿಯಾಕತ್ತೀವಿ, ನಾವು ಅಳಿಯಾಕತ್ತೀವಿ. ಆದ್ರೆ ಪರಮಾರ್ಥ ದೃಷ್ಟಿಕೋನದಿಂದ ನಾವು ನೋಡ್ಬೇಕು. ಜೀವ ಬ್ರಹ್ಮರ ಏಕತ್ವ ನೋಡುವಾಗ ವಾಚಾರ್ಥದಿಂದ ಭೇದ ಇದ್ದೇ ಇದೆ. ಆ ವಾಚಾರ್ಥಗಳನ್ನೆಲ್ಲ ತೆಗೆದು ಹಾಕಿ ಲಕ್ಷಾರೂಪವಾದಂತ ಚೇತನವನ್ನ ನಾವು ಹಿಡಿದಿಲ್ಲ. ಭೇದ ಅನ್ನುವಂಥದ್ದು ಆ ಬ್ರಹ್ಮ ಬೇರೆ, ನಾ ಬೇರೆ. ಯಾವ ದೃಷ್ಟಿಯಿಂದ ಬೇರೆ? ವಾಚಾರ್ಥದಿಂದ ಬೇರೆ. ಲಕ್ಷಾರ್ಥದಿಂದ ನೋಡಿದಾಗ ಚೇತನದಿಂದ ಎರಡು ಒಂದದ. ಅದು ಸಚ್ಚಿತ್ತಾನಂದ, ಇದು ಸಚ್ಚಿತ್ತಾನಂದ. ಅವು ಯಾವ ದೇಹಾದಿಗಳ ಪ್ರಪಂಚ ಐತೋ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನ ಹೊರತುಪಡಿಸಿ ಸಾಕ್ಷಿಯಾದ ಆತ್ಮ ಐತೋ, ಆತ್ಮಚೇತನವನ್ನ ಲಕ್ಷಿಸಿ ಅಲ್ಲಿ ಮಹದಾದಿ ಏನದವಲ್ಲ ಅವುಗಳೆಲ್ಲಗಳನ್ನು ವ್ಯಾವರ್ತ ಮಾಡಿ ಉಳಿದಿರುವಂತ ಸಾಕ್ಷಿ ರೂಪ ಚೇತನವನ್ನ ಲಕ್ಷಿಸಿ ಎರಡೂ ಚೇತನಗಳಲ್ಲಿ ಒಂದು ಮಾಡುವಂತದ್ದು ನಾವು ಹೇಳಿವಿ. ಹೊರತಾಗಿ ವಾಚಾರ್ಥದಲ್ಲಿ ಒಂದು ಮಾಡೋದು ಹೇಳಿಲ್ಲ. ಅಲ್ಲಿ ಭೇದ ಇದ್ದೇ ಇದೆ. ಅದಕ್ಕೆ ಅವ್ನು ಕೇಳ್ಬೇಕು. ನೀ ಕೇಳುದು ವಾಚಾರ್ಥದಿಂದ ಕೇಳಾಕೈತಿಯೋ ಲಕ್ಷಾರ್ಥದಿಂದ ಕೇಳಾಕೈತಿಯೋ? ನಾವು ಲಕ್ಷಾರ್ಥದಿಂದ ಅಭೇದ ಹೇಳ್ತಾ ಇದ್ದೀವಿ. ವಾಚಾರ್ಥದಿಂದ ನಾವು ಬೇರೆ, ಅವ ಬೇರೆ. ಸತ್ಯ. ಯಾಕೆ ವಾಚಾರ್ಥ ಹಿಡ್ಕೊಂಡು ಹೇಳಾಕೈತೀವಿ? ಹೀಗೆ ನಮ್ಮ ಹ್ಯಾಬಿಚುವಲ್ ಲುಕಿಂಗ್, ಸ್ವಾಭಾವಿಕವಾದಂತ ದೃಷ್ಟಿಕೋನ ನಮ್ಮದು. ಪ್ರಪಂಚವನ್ನು ಹಿಡ್ಕೊಂಡು ನಾವು ಹೇಳಾಕತ್ತೀವಿ, ಲಕ್ಷಾರ್ಥದಿಂದ ಹೇಳ್ತಾ ಇಲ್ಲ. ಅವರ್ ವೇ ಆಫ್ ಲುಕಿಂಗ್ ಲೈಫ್ಸ್ ಇವೆಂಟ್ಸ್, ಜೀವನದ ಘಟನೆಗಳನ್ನ ಲಕ್ಷಿಸಿ, loss of job, loss of money, separation from person, even the way we respond to a life's events in habitual. So thus the way we look ourselves, the way we look at the world, and the way we look at a God, we have got a habit. ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಪ್ರಪಂಚ ದೃಷ್ಟಿಯಿಂದ ನೋಡಾಕತ್ತೀವೋ, ಪರಮಾತ್ಮ ದೃಷ್ಟಿಯಿಂದ ನೋಡಾಕತ್ತೀವೋ? ಈ ಪ್ರಪಂಚ ಐತಿ, ಭಿನ್ನ ಸತ್ತದೊಳಗೆ ಐತಿದು. ಒಂದೇ ಸತ್ತ ನಾವು ಮಾಡಿ ವ್ಯವಹಾರಿಕ ಮತ್ತು ಪ್ರಾತಿಭಾಷಿಕ ಮಾಡಿದ್ವಿ. ಆ ಪ್ರಾತಿಭಾಷಿಕ ಪಾರಮಾರ್ಥಿಕ ಸಂಬಂಧ ಇಲ್ಲ. ತೋರ್ತದೆ ಅಂದ್ರೂ ಕೂಡ ಅಧಿಷ್ಠಾನದಲ್ಲಿ ತೋರ್ತಕ್ಕಂಥ ಅಧ್ಯಸ್ಥ ವಸ್ತು ಅದು ಮಿಥ್ಯಾ ಇದೆ ಅಂತ ನಮ್ಗೆ ಗೊತ್ತದ. ಮಿಥ್ಯಾ ಇದ್ರೂ ಕೂಡ ಅಧಿಷ್ಠಾನ ಸ್ವರೂಪವೇ, ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪವೇ. ಹಾಗದಲ್ಲಿರುವಂತ ತೋರ್ತಕ್ಕಂಥ ಹಾವು ಮಿಥ್ಯಾ ಅಂತಿದ್ರು ಕೂಡ ಅದು ವಿಚಾರ ದೃಷ್ಟಿ ನೋಡಿದಾಗ ಅದು ಹಾವಿನ ಸ್ವರೂಪವೇ. ಎಲ್ಲಿ ತೋರಿತದ? ಹಗ್ಗದಲ್ಲಿ ತೋರೈತಿ. ನಾವು ವಿಚಾರ ಮಾಡಿದಾಗ ಹಗ್ಗದ ಅಜ್ಞಾನದಿಂದ ತೋರ್ತಕ್ಕಂಥ ಸರ್ಪ ಹಗ್ಗ ಜ್ಞಾನದಿಂದ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಹಗ್ಗದ ಸ್ವರೂಪವೇ ಆಯ್ತು. ಆಭರಣಗಳು ಎಲ್ಲಿ ಹೋದವು ಅಂತ ಕೇಳಿದ್ರೆ ಬಂಗಾರದ ಸ್ವರೂಪವಾದ ಕರಗಿಸಿದ. ಅಲೆಗಳು ಎಲ್ಲಿ ಹೋದವು ಅಂದ್ರೆ ನೀರಿನ ಸ್ವರೂಪವೂ ಆಯ್ತು.
ಒಂದು ನೀರು ದೃಷ್ಟಿ, ಅಲೆಗಳ ದೃಷ್ಟಿ, ಬಂಗಾರ ದೃಷ್ಟಿ, ಆಭರಣ ದೃಷ್ಟಿ, ಹಂಗ ನಾವ್ ಏನ್ ಮಾಡ್ಕೊಂಡು ಬಂದೇವೋ ಹಂಗ ಪ್ರತಿಯೊಂದು ಕೂಡ ನಮ್ಮ ದೃಷ್ಟಿಕೋನವನ್ನ ಅವಲಂಬಿಸಿದೆ ಅಂತ ಹೇಳಾಕ್ತಾರ. ನಮ್ ಹ್ಯಾಬಿಚುವಲ್ ಥಿಂಕಿಂಗ್ ಪ್ರಪಂಚದ ದೃಷ್ಟಿಕೋನ ಇದೆ ಅಂತ ಹೇಳಾಕ್ತಾರ ಗುರುಗಳು. ಹ್ಯಾಬಿಚುವಲ್ ಥಿಂಕಿಂಗ್ ಈಸ್ ಪ್ರಾಪಂಚಿಕ. ಸಪರೇಟ್ ಮಾಡಿ ನೋಡ್ತಾ ಇಲ್ಲ ನಾವು ಪ್ರಪಂಚವನ್ನ. ದೃಶ್ಯವನ್ನ ಇಟ್ಟು ಪ್ರಪಂಚಕ್ಕೊಂದು ಕೊಡ್ಬೇಕು ನಾವೇನು. ಈ ಜಡ ಅದ, ದುಃಖ ಅದ, ತೋರಿ ಅಡಗುವಂತಹದ್ದು, ಎಲ್ಲವಕ್ಕೂ ದೃಶ್ಯಕ್ಕೆ ಸಾಕ್ಷಿ ಆದಂತ ನಾನು ದೃಕ್ರೂಪಿದ್ದೇನೆ. ಆ ದೃಶ್ಯಗಳು ಸಾಪೇಕ್ಷವಾಗಿದ್ರು ಕೂಡ ಅವು ಎರಡುಗಳನ್ನು ಎದುರಿಟ್ಟೇರಿಯತಕ್ಕಂತ ಕೇವಲ ದೃಕ್ ಸಾಕ್ಷಿ ಆತ್ಮ ನಾನಿದ್ದೇನೆ ಎನ್ನುವಂತ ಜ್ಞಾನ ನಮಗ ಆಗಬೇಕಾಗಿದೆ. ಈ ಜ್ಞಾನದಿಂದ ನೋಡಿದಾಗ ಎಲ್ಲವೂ ಮಿಥ್ಯಾಗಿ ಕಾಣ್ತಾವ ಅಂತ ಹೇಳ್ತಾರೆ. ದ ವೇ ವಿಲ್ ಲುಕ್ ಅಟ್ ದ ವರ್ಲ್ಡ್, ಜಗತ್ತನ್ನ ನಾವು ನೋಡುವಂತ ದೃಷ್ಟಿಕೋನ ಜಗತ್ತಾಗಿ ನೋಡ್ಬೇಡ್ರಿ. ಜಗತ್ತ ನೋಡುವಾಗ ಜಗತ್ತಾಗಿ ಒಂದಾಗಿ ವಿಶಿಷ್ಟವಾಗಿ ನೋಡ್ಬೇಡ್ರಿ. ಅಹಂಕಾರ ವಿಶಿಷ್ಟನಾಗಿ ನಾನು ಅನ್ಬೇಡ್ರಿ. ಕೂಟಸ್ಥನಾಗಿ ನಾನು ಅನ್ರಿ. ದೋಷ ಇಲ್ಲ, ಯಾವುದ ವಿಕಾರ ನನಗಿಲ್ಲ. ಸಾಕ್ಷಿ ರೂಪವಾದ ಆತ್ಮ ಇದ್ದೇನೆ, ಅಕರ್ತ, ಅಭೋಕ್ತ, ಅಸಂಗ, ಅಕ್ರಿಯ, ನಿರಾಕಾರ, ನಿರಂಜನ. ಹಿಂಗ ನೀವು ನೋಡಿದ್ರಿ ಅಂತಂದ್ರ ಪಾರಮಾರ್ಥಿಕ ದೃಷ್ಟಿಕೋನ. ಮತ್ತ ಆ ಪ್ರಪಂಚದಲ್ಲಿ ಒಂದಾಗಿ ನೋಡಿದ್ರ ಅಹಂಕಾರ ಬಂದ್ ನಮ್ಮನ್ನ ಬಲಿ ಹಾಕಿಬಿಡ್ತದ. ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನಿ ವಿಶಿಷ್ಟ ಆದ್ರಲ್ಲಿ, ನನ್ನ ದೇಹ, ನನಗೆ ಹಸಿವು ತೃಷಗಳು, ನನಗೆ ಕಾಮಕ್ರೋಧಾದಿಗಳು, ನಾ ಉದ್ದಿದ್ದೇನೆ, ಗಿಡ್ಡಿದ್ದೇನೆ, ನನಗಿಂತ ರೋಗ ಬಂತು ಹೋಯ್ತು. ಹೀಗೆಲ್ಲ ಪ್ರಾಪಂಚಿಕವಾದಂತ ಭಾವನೆಗಳು ಎಡೆಬಿಡದೆ ಮುತ್ತಾಗ್ತಾವ. ಯಾವಾಗ ಪ್ರಪಂಚದ ದೃಷ್ಟಿಕೋನದಿಂದ ನೋಡಿದಾಗ. ಪ್ರತಿಯೊಂದನ್ನು ನಿನ್ನ ದೃಷ್ಟಿಕೋನ ಪಾರಮಾರ್ಥಿಕ ದೃಷ್ಟಿಯಿಂದ, ಆನಂದೈಕ ದೃಷ್ಟಿಯಿಂದ ನೋಡುವಂತದ್ದಾಗಬೇಕು ಅನ್ನೋದು ಗುರುಗಳ ಕಳ್ಕಳಿ. ಅದಕ್ಕೆ ಹೇಳ್ತಾ ದ ವೇ ವಿ ಲುಕ್ ಎಟ್ ದ ವರ್ಲ್ಡ್, ಜಗತ್ತಿನ ನೋಡ್ತಕ್ಕಂತ ನಮ್ಮ ದೃಷ್ಟಿ. ದ ವೇ ವಿ ಲುಕ್ ಟು at a God, we have got a habit. So our problem is not ignorance. Problem ಏನು? ಅವಿದ್ಯ. Our problem is our habitual way of responding. ಅಜ್ಞಾನದಿಂದ ಹಿಂಗ್ ಮಾಡ್ತಾ ಇಲ್ಲ. ಅದು ಇದ್ರೂ ಮೂಲ ಕಾರಣ ಇದ್ರೂ ಕೂಡ ನಮ್ಮ ಹ್ಯಾಬಿಚುವಲ್ ಸ್ವಾಭಾವಿಕ ಆಗಿಬಿಟ್ಟೈತೆ. ಅದು ನಮ್ಮ ವೃತ್ತಿ ದೃಷ್ಟಿಕೋನ ಅನಂತ ಜನ್ಮಗಳ ಸಂಸ್ಕಾರ ಇರೋದ್ರಿಂದ ಆ ಒಂದು ಹ್ಯಾಬಿಚುವಲ್ ಥಿಂಕಿಂಗ್ ಅಥವಾ ನೋಡುವಂತ ದೃಷ್ಟಿಕೋನ ಪ್ರಾಪಂಚಿಕವಾಗಿಬಿಟ್ಟೈತಿ. ಪಾರಮಾರ್ಥಿಕ ಆಗಾಕತೆ ಯಾರಿಲ್ಲ ಅದು. ದಯಾನಂದ ಸ್ವಾಮಿ ಬ್ಯೂಟಿಫುಲಿ ಟೆಲ್ಸ್ that when in India, when Swami is taken to some place, he just enters the car, and in India the driving is a right hand driving, and therefore naturally generally he sits in the front side. Therefore he goes to the left side of the car. ಇಂಡಿಯಾದಲ್ಲಿ ದಯಾನಂದ ಸ್ವಾಮಿಗಳು ಬಂದಾಗ ಆ ಕಾರ್ನಲ್ಲಿ ಹತ್ತಿದಾಗ ನಾವು ಡ್ರೈವ್ ಮಾಡತಕ್ಕಂತ ಪ್ಲೇಸ್ ಇಲ್ಲಿ ಇರ್ತದ, ಬಲಗಡೆ ಇರ್ತದ. ಬಲಗಡೆ ಇರುವಂತ ಆ ಒಂದು ಚಕ್ರದ ಹತ್ತಿರ ಕೂಡಿರ್ತೇವೆ ನಾವು. ಆದ್ರೆ ನ್ಯಾಚುರಲಿ ಜನರಲಿ ಅವ್ರು ಮುಂದೆ ಕುಂತಾಗ ಅಲ್ಲಿ ಫಾರಿನ್ ಒಳಗೆ ಏನದ ಅಂದ್ರೆ ಎಡಗಡೆ ಅದ ಅಂತ. ಅವ್ರು ಎಡಗಡೆ ಹೋಗಿ ಕೂತರು. ಆದ್ರೆ ಅದು ಇಲ್ಲಿ ಇಂಡಿಯಾದಲ್ಲಿ ಬೇರೆ, ಅಲ್ಲಿ ಬೇರೆ. ಅಲ್ಲಿಂದ ಇಲ್ಲಿ ತಂದು ಹಚ್ಚಿದರೆ ಬರುದಿಲ್ಲ ಅಂತ. ಎಲ್ಲಿ ನಾವು ಯಾವ ರೀತಿ ಅಲ್ಲಿ ಪಾತ್ರ ವಹಿಸ್ಬೇಕು ಆ ರೀತಿ ವಹಿಸ್ಬೇಕು. ಇಲ್ಲಿ ಅರ್ಥ ಇಷ್ಟೇ ಇದನ್ನ ಹೇಳುದು. ಪಾರಮಾರ್ಥಕ್ಕೆ ಬಂದಾಗ ಪಾರಮಾರ್ಥ ದೃಷ್ಟಿಕೋನ ಇಟ್ಕೊಳ್ರಿ, ಅದನ್ನ ಹೋಗಿ ಪ್ರಪಂಚಕ್ಕೆ ಹಾಕಬೇಡ್ರಿ ಅಂತ ಅವರು ಉದ್ದೇಶದ ಗುರುಗಳು ಹೇಳುದಿಲ್ಲ. ಕಾರಿನ ಉದಾಹರಣೆ ಅದಕ್ಕೆ ಕೊಡ್ತಾ ಇದ್ದಾರೆ. ಅಲ್ಲಿರುವಂತ ಬಲಗಡೆ ಇರೋದು ಅಲ್ಲಿ ಡ್ರೈವಿಂಗ್ ಮಾಡೋದದ, ಇಲ್ಲಿ ಎಡಗಡೆ ಅದ. ಹಿಂಗ ಹೆಚ್ಚು ಕಡಿಮೆ ಇರ್ತಾವ. ಅದನ್ನ ಒಂದ್ ಕಡೆ ಏನದ ಅದನ್ನ ಅನುಸರಿಸ್ರಿ.
therefore he goes to the left side of the car. ಅವಾಗ ಗೊತ್ತಾದ್ಮೇಲೆ ಅವಾಗ ಎಡಗಡೆ ಹೋದ್ರು and opens the door and sits because steering is on the right side. ಅವ್ರು ಎಡಗಡೆ ಹೋಗಿ ಕೂತ್ರು, ಸ್ಟೀರಿಂಗ್ ರೈಟ್ ಸೈಡ್ ಇತ್ತು, ಸರಿ ಆಯ್ತು. ಅಂಡ್ ವೆನ್ ಗೋಸ್ ಟು ಅಮೇರಿಕಾ, ಇದನ್ನ ಅಮೇರಿಕಾಕ್ಕೆ ಹೋದ್ರ ಆ ಪ್ರಕಾರ ಇಲ್ಲ, ರೈಟ್ ಕಡೆ ಇಲ್ಲ, ಲೆಫ್ಟ್ ಕಡೆ ಐತೆ, ಅಲ್ಲಿ ಅವರ ಎಡಗಡೆ ಕುಂಡಿರ್ಬೇಕು. ಹೀಗೆ ದೇಶಾಂತರದಲ್ಲಿ ವ್ಯವಸ್ಥೆ ಬೇರೆ ಬೇರೆ ಇದೆ ಹೇಳಿದರು. ನಾವು ಇದನ್ನ ಹೋಲಿಸ್ಕೋಬೇಕಂತಾರ. ಇಸ್ ದಿಸ್ ಬಿಹೇವಿಯರ್ ಬಾರ್ನ್ ಆಫ್ ಇಗ್ರೆನ್ಸ್? ಇದು ನಮ್ಮ ಅಜ್ಞಾನದ ಮೂಲಕ ಆಗಿಲ್ಲ, ಇದು ರೂಢಿ. ನಮ್ಮ ಇಂಡಿಯಾದೊಳಗೆ ಏನ್ ರೂಢಿ ಇತ್ತು ಅಲ್ಲಿ ಹೋಗಿ ನಾವು ಎಡಗಡೆ ಕುಂಡ್ರದ್ ಬಿಟ್ಟು ಬಲಗಡೆ ಕುಂಡಿರ್ತೀವಲ್ಲ, ಹಂಗಿಲ್ಲ. ಇಲ್ಲಿ ಅಜ್ಞಾನ ಮುಖ್ಯ ಕಾರಣ ಅಲ್ಲ, ರೂಢಿಗತವಾಗಿ ಹೆಂಡ್ರು, ಮಕ್ಕಳು, ಮನಿ, ಮಠ, ಹಣ, ಮನಸ್ಸು ಹೋಗ್ತಾ ಇದೆ. ಇಲ್ಲಿ LHS ಅಂದ್ರೆ ಲೈಟ್ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಶಾರ್ಟ್ ಫಾರ್ಮ್ ಇದು. RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್, ಬಲಗಡೆ. ಆದ ಕಾರಣ ನಾವು ಬಲಗಡೆ ಎಡಗಡೆ ಅನ್ನುವಂಥವು ರೂಢಿಗತವಾಗಿ ನಾವು ಕೂಡುವಂಥದ್ದು ಮಾಡ್ತಿರ್ತೀವಿ ಹೊರತಾಗಿ ಅದು ನಮ್ಮ ಅಜ್ಞಾನ ಅಲ್ಲ. ಆದ ಕಾರಣ ಇದು ನಮ್ಮ ಪ್ರಪಂಚದ್ದು ಸ್ವಾಭಾವಿಕವಾಗಿ ವೃತ್ತಿಯಲ್ಲಿ ಹೋಗ್ತೈತೆ ಅಂತಂದ್ರೆ ಮೂಲ ಅಜ್ಞಾನ ಕಾರಣ ಇದ್ರು ಕೂಡ ರೂಢಿಗತವಾಗಿ ಸ್ವಾಭಾವಿಕವಾಗಿ ಇವೆಲ್ಲ ಬರ್ತಾವ ಹೋಗ್ತಾವ ಅಂತ ನಾವು ಈ ಪ್ರಕಾರ ಪರ್ಟಿಕ್ಯುಲರ್ ಓರಿಯೆಂಟೇಶನ್ ಅಂಡ್ ದೆನ್ ಇಟ್ ಇಸ್. ಈ ಓರಿಯೆಂಟೇಶನ್, ಈ ದೃಷ್ಟಿ ನಮಗ್ ಬೆಳ್ಕೊಂಡು ಬಂದತ್, ಆದಿಂದ ಬೆಳ್ಕೊಂಡು ಬಂದತ್. ಇಲ್ಲಿ ಯಾವಾಗ ದೇಹಾತ್ಮ ಬುದ್ಧಿ ಬೆಳೀತೋ ಅವಾಗಿನಿಂದ ಈ ಯಾವ ಪ್ರಪಂಚದ ಸತ್ಯತ್ವ ಬುದ್ಧಿ ಆಗಲಿ ಅಥವಾ ಈ ಮೋಹಿಕ ಬುದ್ಧಿ ಆಗಲಿ ಸ್ವಾಭಾವಿಕವಾಗಿ ಬಂದದ್ದದ. ಇದನ್ನ ಓರಿಯೆಂಟೇಶನ್ ಏನಾಗಿದ್ಲಿ, ಇದನ್ನ ಸರಿಪಡಿಸೋದು ಬಹಳ ವಜ್ಜೆ ಅದ ಅಂತ ಹೇಳ್ತಾರೆ. ಫ್ಯಾಮಿಲಿ ಸಿಚುವೇಶನ್ ದಿಂದ ಹೊರಗೆ ಬರಬೇಕಾದ್ರೆ ಬಹಳ ಕಷ್ಟ ಅದ. ನಾವು ಬೇಕಾಗಿ ಲಗ್ನ ಆಗಿ ನನ್ನ ಹೆಂಡ್ರನ್ನು ಸ್ವೀಕಾರ ಮಾಡಿ ತಂದೆ ತಾಯಿಗಳನ್ನ ಗುರುತಿಸಿ ಮನೆಯೆಲ್ಲ ಕಟ್ಟಿಸಿಕೊಂಡು ಹೊಲವನ್ನ ಮಾಡಿಕೊಂಡು ಇವು ನನ್ನದಲ್ಲ ಅನ್ಬೇಕಾದ್ರೆ ಎಷ್ಟು ಕಷ್ಟದ ಅಂತ ಹೇಳ್ತಾರೆ ಗುರುಗಳು. ಅದು ರೂಢಿಗತದ ಅಜ್ಞಾನದ ಕಾರ್ಯ ಅಲ್ಲ, ಮೂಲಾಜ್ಞಾನ ಬೇರೆ. ರೂಢಿಗತವಾಗಿ ಬಂದಂತ ಈ ಒಂದು ಭಾವನೆಗಳಿಗೆ ತಿಲಾಂಜಲಿಯಲ್ಲಿ ಬೇಕಾಗಿತ್ತು ಅಂದ್ರೆ ರೂಢಿ ತಪ್ಪಿಸ್ಬೇಕು. ಆ ಸ್ಥಾನದಲ್ಲಿ ಪಾರಮಾರ್ಥಿಕ ಒಂದು ನಿಲುವನ್ನ ತಾಳ್ರಿ. ನನ್ನ ಹೆಂಡತಿ ಅಂದಾಗ ಸಾಕ್ಷಿಯಾಗಿರುವಂತ ಯಾವ ದೈಹಿಕ ಸಂಬಂಧವಾದಂತವುಗಳು ಇವು ಯಾವ ನಾನಲ್ಲ. ಇವಳಿಗೆ ಸಾಕ್ಷಿಯಾದಂತ ಆತ್ಮನೇ ನಾನು, ಆತ್ಮನಿಗೆ ಯಾವ ಸಂಬಂಧ ಇಲ್ಲ, ಅಸಂಗನಿದ್ದಾನೆ. ಸಂಬಂಧ ಶರೀರಕ್ಕದ, ಆ ಸಂಬಂಧ ಆತ್ಮನಿಗಿಲ್ಲ. ಈ ದೃಷ್ಟಿಕೋನ ಬರ್ಬೇಕಾದ್ರೆ ಕಷ್ಟದ ಅಂತ. ಸೊ ದಿಸ್ ಈಸ್ ಡೆವಲಪ್ಡ್ ನಾಟ್ ಇನ್ ದ 1 year or 2 years. 1 ವರ್ಷದಾಗ 2 ವರ್ಷದಾಗ ಆಗ್ತತೇನ್ರಿ ಅಂತಾರ ಅವರು. ಅಷ್ಟಾಗರ ಇಲ್ಲ. ಇವನ್ 1 ಜನ್ಮ ಮತ್ 1 ಜನ್ಮದಾಗ ಆಗ್ತೈತಿ ಅಂದ್ರೆ ಏನು, ಎಷ್ಟೋ ಜನ್ಮಗಳು ಹೋಗ್ತಾವ. ಈ ರೂಢಿ ತಪ್ಪಿಸ್ಬೇಕಾಗಿತ್ತಂದ್ರ, ನಾನು ನನ್ನದನ್ನುವಂತ ಅಹಂಕಾರ ಹೋಗ್ಬೇಕಾಗಿತ್ತಂದ್ರ ಎಷ್ಟು ಕಷ್ಟದ. ಸಹಜ ಗೊತ್ತಾಗ್ತೈತಿ. ಒಂದು ಪೆನ್ ಹಿಡಿತೀವಿ, ಪೆನ್ ನಾನೇನು ಅಲ್ಲ, ಯಾಕಂದ್ರೆ ನನ್ನಿಂದ ಬೇರೆ ಆಗೈತಿ. ಅದೃಷ್ಟಂ ತನ್ನಷ್ಟ ಬೇರೆ ಅಂತ ಗೊತ್ತಾಗ್ತೈತಿ. ಈ ದೇಹ ಇದ್ರಿಟ್ ನೋಡ್ತೀವಿ, ಇದು ನಂದಂತೀವಿ, ಆದರೆ ಇದು ನನ್ನದಲ್ಲ ಅನ್ಬೇಕಾದ್ರೆ ಎಷ್ಟು ಕಷ್ಟ ಅದ. ಆ ಪೆನ್ನಿಗೆ ಅನ್ನಕ್ ಬರ್ತದ, ನಿಮ್ಗೆ ಇದ್ರಿಟ್ ಎರಿತೀವಿ, ಇದನ್ನು ಇದ್ರಿಟ್ ಎರಿತೀವಿ ಅನ್ನೋದು ಗೊತ್ತಾಗವಲ್ರಿ, ಇಲ್ಲೇ ಐತಿ. ಅದಕ್ಕೆ ನಾನು ಅಂತ ತಾದಾತ್ಮ್ಯ ಭಾವನೆಯನ್ನು ಹೊಂದಿದೆ. ಈ ತಾದಾತ್ಮ್ಯ ಭಾವನೆ ಹೋಗುದು ಕಷ್ಟದ. ಅಂಡ್ ದೇರ್ ಫೋರ್ ಇದಕ್ಕೆ ಏನ್ ಬೇಕು ಅಂತಾರ ಅವರು. ಬಟ್ ಇಟ್ ಈಸ್ ಅನಾದಿ ಐತಿದೆ ಅವಿದ್ಯ. ಆದಿಂದ ದೇಹಾತ್ಮ ಬುದ್ಧಿ ಆಗಲಿ ಜಗತ್ ಸತ್ಯತ್ವ ಬುದ್ಧಿ ಆಗಲಿ ಬಂದದ. ಯಾವಾಗ ಬಂದದಂತ ಕೇಳ್ಬೇಡ್ರಿ, ಆದ್ರೆ ಅದನ್ನ ನಿವಾರಣೆ ಮಾಡಿಕೊಳಕ್ ಬರ್ತದ. ದೇರ್ ಫೋರ್ ಇದಕ್ಕೆ ಏನ್ ಬೇಕು ಅಂದ್ರ ನಿಧಿಧ್ಯಾಸನಂ ಈಸ್ ಟು ಮೇಕ್ ಮೈ ವೇದಾಂತಿಕ್ ಪರ್ಸನಾಲಿಟಿ. ಆ ಒಂದು ಪ್ರಾಪಂಚಿಕ ಪರ್ಸನಾಲಿಟಿಯಿಂದ ವೇದಾಂತಿಕ್ ಪರ್ಸನಾಲಿಟಿಗೆ ಬರ್ಬೇಕಾಗಿತ್ತು ಅಂತಂದ್ರ ನೀವು ನಿಧಿಧ್ಯಾಸನವನ್ನ ಜೋರು ಮಾಡ್ರಿ. ಆ ಧ್ಯಾನ ಪದ್ಧತಿಯಲ್ಲಿ ಅನಾತ್ಮಾಕಾರ ವೃತ್ತಿಯನ್ನ ತೆಗೆದುಹಾಕಿ ಆತ್ಮಾಕಾರ ವೃತ್ತಿಯನ್ನ ಬೆಳೆಸ್ಕೊಂತ ಹೋಗ್ರಿ. ಇದಕ್ಕೆ ಏನಂತಾರೆ ವೇದಾಂತಿಕ್ ಪರ್ಸನಾಲಿಟಿ. ಇದನ್ನ ಏನ್ ಮಾಡ್ಬೇಕು, ಟು ಇನೋಕ್ ಅಂದ್ರೆ ಬಡತ ಎಬ್ಬಿಸ್ಬೇಕು. ಇದನ್ನ
ಈ ಪರ್ಸನಾಲಿಟಿ ನಮ್ ಸಹಜ ಆಗಬೇಕು. ಅರ್ಥಾತ್ ಲರ್ನ್ ಟು ರೀಲುಕ್ ಇನ್ ಟು ಮೈ ಸೆಲ್ಫ್. ಈ ಒಂದು ನಮ್ಮ ಮೊದಲ ಸ್ವಾಭಾವಿಕವಾಗಿ ಇತ್ತಿದು. ಇದರಿಂದ ಹೊರಗೆ ಬಂದು ಪ್ರಪಂಚಕ್ಕೆ ಬಿದ್ದೇವಲ್ಲ, ಮರಳಿಯಲ್ಲಿ ನಾವು ಸ್ಥಾಪನಾ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆ ಹೆಂಗ್ ಮಾಡ್ತಾರಲ್ಲ ಹಂಗ ನಮ್ಮನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಒಳಗ ಆಂತರಿಕವಾಗಿ ನನ್ನಲ್ಲಿಯೇ ನಾನು ನನ್ನಿಂದಲೇ ಪ್ರತಿಷ್ಠಾಪನೆಗೊಳ್ಳಬೇಕು. ಇನ್ ದ ಲೈಟ್ ಆಫ್ ವೇದಾಂತ. ಹೆಂಗ ಮಾರ್ಗಸೂಚಿ ಯಾವುದು? ವೇದಾಂತದ ಬೆಳಕಿನಲ್ಲಿ. ಲರ್ನ್ ಟು ರೀಲಾಕ್ ಇನ್ ಟು ಯುವರ್ ಫ್ಯಾಮಿಲಿ ಸಿಚುವೇಶನ್. ಈ ಯಾವ ಕೌಟುಂಬಿಕ ಭಾವನೆಗಳು, ವೈಷಯಿಕ ಭಾವನೆಗಳದಾವಲ್ಲ, ಅವುಗಳಿಂದ ಮನಸ್ಸನ್ನ ಸರಿಸಿ ವೇದಾಂತಿಕ ನಿಲುವಿನ ಅನುಸಾರವಾಗಿ ಆ ಒಂದು ನಿಲುವನ್ನ ಒಳಗೆ ಹಚ್ಚಿಕೊಳ್ಳಿ. ಇಫ್ ಯು ಹ್ಯಾವ್ ಎ ಕಂಪ್ಲೇಂಟ್ ಅಬೌಟ್ ಯುವರ್ ಸನ್ ಆರ್ ಎ ಡಾಟರ್ ಆರ್ ಎ ಸನ್ ಇನ್ ಲಾ ಆರ್ ಡಾಟರ್ ಇನ್ ಲಾ ಆರ್ ಹಸ್ಬೆಂಡ್ ಆರ್ ವೈಫ್, ಯು ಹ್ಯಾವ್ ಟು ರೀಲುಕ್ ಇನ್ ಟು ದಟ್ ಫ್ಯಾಮಿಲಿ ಪ್ರಾಬ್ಲಮ್. ಅಲ್ರಿ, ನಿಮ್ಗ ಹೊರಗೆ ಏನಾದ್ರು ಮಕ್ಕಳಿಗೆ ಏನಾರ ಆದ್ರ, ಹೆಂಡ್ರಿಗೆ ಏನಾರ ಆದ್ರ, ಅಂತಮರಿಗಾದ್ರ, ಅಥವಾ ಹೆಂಡತಿಗೆ ಗಂಡಿಗೆ ಏನಾದ್ರು ಸ್ವಲ್ಪ ತೊಂದರೆ ಆದ್ರ, ಹಿಂಗ್ ಸ್ವಲ್ಪ ಆದ್ರೆ ಎಷ್ಟು ಕಳವಳ ಬಿಟ್ಕೋತೀವಲ್ಲ ನಾವು. ಎಷ್ಟೊಂದು ವ್ಯಾಕುಲಗೊಳ್ತೀವಿ. ಚಿತ್ತದಲ್ಲಿ ಎಷ್ಟು ಚಾಂಚಲ್ಯತೆ ಆಗ್ತದ. ನಮ್ಮ ಸೈರೇನನ್ನ ಕಳ್ಕೊಂಡ್ಬಿಡ್ತೇವಿ. ಏನು ತೋಚುದಿಲ್ಲ. ಹಿಂಗಾಯ್ತು ನಿನ್ ಮಗ್ಗ, ಹಿಂಗಾಯ್ತು ನಿನ್ನ ಮಗಳಿಗೆ, ಯಾರೋ ತಗೊಂಡು ಹೋಗ್ಬಿಟ್ರು, ಮಗ ಆಕ್ಸಿಡೆಂಟ್ ಆಯ್ತು, ಅಂತಮ್ರೆಲ್ಲ ಆಸ್ತಿ ಅಪಹರಣ ಮಾಡಿದ್ರು, ಹೀಗೆ ನಿನಗೇನೋ ಒಂದು ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬಿಟ್ರು. ಅವ್ರು ಏನ್ ಮನಸ್ಸು ಹೇಳ್ಬೇಕಾಗ ವ್ಯಾಕುಲಗೊಳ್ತದ್ರಿ. ಒಮ್ಮಿಗೆ ಏನಾಗಬೇಕು, ಆ ಒಂದು ದೃಷ್ಟಿಕೋನ ತಪ್ಪಿಸ್ಬೇಕಾಗಿತ್ತಂದ್ರೆ ನಿಮಗೆ ನಿಧಿಧ್ಯಾಸನದ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ಗುರುಗಳು. ಗಾಬರಿ ಆಗ್ಬೇಡ್ರಿ. ಅದಕ್ಕೂ ಇವೇನು ಆಗಕತ್ತಾವಲ್ಲ, ಎಲ್ಲಿ ಆಗಕತ್ತಾವು? ಹೊರಗ ಆತ್ಮ ಭಿನ್ನವಾಗಿ ಆತ್ಮನಿಗೆ ಭಿನ್ನವಾಗಿರುವಂತ ಯಾವ ಈ ಐಕ ಪ್ರಪಂಚದಲ್ಲಿ ತೋರಿ ಅಡಗತಕ್ಕಂತ ಪ್ರಪಂಚ, ಅಭದ್ರವಾದ ಪ್ರಪಂಚ, ತನ್ನ ಸ್ವರೂಪದಲ್ಲಿ ಮೊದಲು ಇಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ. ಆದ್ರೆ ಪ್ರಾತಿಭಾಷಿಕವಾಗಿ ತೋರೇ ತಂದಾಗ ತೋರ್ತೈತಿ, ಹೋಗ್ತೈತಿ. ಅದ್ರ ಗೊಡವೆ ನಿನಗೆ ಯಾಕೆ? ಕಾಳಜಿ ಮಾಡು, ಚಿಂತನೆ ಮಾಡು. ಚಿಂತೆ ಮಾಡಿ ಯಾಕೆ ಇದನ್ನ ಮಾಡ್ತಿಪ್ಪ? ಪಾರಮಾರ್ಥಿಕ ಚಿಂತನೆಯಿಂದ ಮಾಡಿದೆ ಅಂದ್ರ ಅವುಗಳ ಮೋಹ ಆಸಕ್ತಿ ಕಡಿಮೆ ಆಗ್ತದೆ. ಯಾಕಪ್ಪ ಬಂದೈತೆ ಪ್ರಾರಬ್ಧ, ಅನುಭವಿಸುದು, ಧೈರ್ಯವಾಗಿ ಅನುಭವಿಸುದು. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ಧೈರ್ಯಂ ಅವಲಂಬೇನ ಅಂತ ಹೇಳ್ಕೊಂಡು ಬಂದ್ವಿ. ಆ ಪ್ರಕಾರವಾಗಿ ನಾವು ಪಾರಮಾರ್ಥಿಕ ನಿಲುವಿನ ಪಡ್ಕೋಬೇಕು. ಅಂದ್ರೆ ಆ ದುಃಖ, ಆ ತಾಪ, ಆ ಸಂಕಟಗಳು, ಘಟಾಟೋಪಗಳು ನಮಗ್ ಬೆರಳ ಎಣಿಕೆ ಎಳ್ಳಷ್ಟು ಇಲ್ಲದಂಗ, ಸಾಸಿವೆ ಕಾರಣಷ್ಟು ಕೂಡ ಇಲ್ಲದಂಗ ಮಾಡ್ಕೋಬೇಕು ಅಂತಾರ. ಆಗಿಲ್ಲವೇನೋ, ನಾನು ಇವುಗಳಿಗೆ ಸಂಬಂಧವಿಲ್ಲೇನೋ, ಒಳಗ ಮತ್ ಹೊರಗಲ್ಲ. ಅಷ್ಟು ಸೂಕ್ಷ್ಮತರವಾಗಿ ಮನಸ್ಸಿ ಆ ಒಂದು ಸ್ಥಿತಿಯಿಂದ ಒಳಗುಳಿಬೇಕು. ಹೊರಗೆ ಮಾಡುವಂತದ್ದು ಏನದ, ಮನುಷ್ಯನ ಕೆಲಸ ಮಾಡಬೇಕಾದ ಒಂದು ಕರ್ತವ್ಯ ಇರ್ತದ, ಚಿಂತನೆ ಇರ್ತದ, ರಕ್ಷಣೆ ಇರ್ತದ, ಕಾಳಜಿ ಮಾಡೋದು ಇರ್ತದ. ಮಾಡ್ರಿ. ಕೈ ಮೀರಿ ಪ್ರಾರಬ್ಧಕ್ಕೆ ಅನುಸಾರ ಹೋಗುವುದ ಇತ್ತಂದ್ರೆ ನೀವು ಏನ್ ಮಾಡಕ್ ಆಗ್ತದ? ನಿಮ್ ಕೈಯಾಗದ ಇಲ್ಲ. ಅದು ಪ್ರಾರಬ್ಧ ಅಧೀನ. ನಾವು ನಮ್ಮ ದೈವಾಧೀನ. ಎಲ್ಲ ಆಗು ಹೋಗುಗಳೇನದಾವಲ್ಲ, ಪ್ರಾಪಂಚಿಕ ಆಗು ಹೋಗುಗಳಾಗಲಿ, ದೇಹದ ಆಗು ಹೋಗುಗಳಾಗಲಿ, ಎಲ್ಲವೂ ಪ್ರಾರಬ್ಧಾಧೀನ, ದೈವಾಧೀನ. ಆದ ಕಾರಣ ನಾವು ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ಸೊ ಸ್ವಾಮೀಜಿ naming it is a getting lock hooked, and that is why they are changing even the names, because vocalization indicates our ways of thinking, and that is why when they went to give the news for deep people, they will say you should not call deep. ಮೂಕರಿಗೆ ಮೂಕ ಅನ್ಬಾರ್ದು, ಕುಂಟ್ರಿಗೆ ಕುಂಟ್ ಅನ್ಬಾರ್ದು. ಅವ್ರು ಏನ್ ಡಿಫೆಕ್ಟ್ಸ್ ಅದಾವಲ್ಲ, ಡಿಫೆಕ್ಟ್ಸ್ ಶಬ್ದಗಳಿಂದ ಕಡದ್ರ ಅವ್ರಿಗೆ ಪೇನ್ ಆಗ್ತದಂತ, ನೋವು ಆಗ್ತದ. ಬರೀ ಗಿಡ್ಡ ಅಂದ್ರೆ ನೋವು ಆಗ್ತದ. ಮುದ್ದಿದ್ದಾವ್ ಲಂಬು ಅಂದ್ರೆ ಪೆಟ್ಟ ಹತ್ತದ, ಏಸಿ ಅಂದ್ರೆ ಪೆಟ್ಟ ಹತ್ತದ.
ಇವು ದೇಹವನ್ನ ಲಕ್ಷಿಸಿ ನನಗಾಗ್ತಾವನು. ಹೊಲಸ ಅಂದಾಗ ಹೊಲಸ ಶರೀರಿಗದ, ಮಳಗಳಿಂದ ಕೂಡಿದಂಥದ್ದು. ನನಗೇನು ಸಂಬಂಧ? ಸರಿನಾ ಅಂದಾರ ಅವರು. ಇರ್ಲಿ, ಕುಂಟ ಶರೀರ ಕುಂಟದ ಅಂತಿರ್ಬಹುದು, ಶರೀರಕ್ಕದ ನಾ ಕುಂಟದೇನೇನು ನಂಬೋದೇನೇನು? ಹಿಂಗ ಯಾವ್ದೋ ಒಂದು ಬೇಗಳಾಗಲಿ ಅಥವಾ ಏನಾದ್ರೂ ಒಂದು ಪ್ರಾಪಂಚಿಕ ಇವು ನನಗ ಅಪ್ಲೈ ಮಾಡ್ಕೋಬಾರದು ಅಂತ ಹೇಳ್ತಾ ಇದಾರ. ಮನಸ್ಸು ಎಕ್ಕದಮ್ ಹೋಗ್ಬಿಡ್ತಾರೆ, ರೇಗಿಸ್ಬಿಡ್ತದ. ಹೊರಗಿನ ವಿಷಯಗಳು ಮನಸ್ಸನ್ನ ರೇಗಿಸ್ಬಿಡ್ತಾವ. ಇವನ್ ಮೂಕ್ ಅದಾನ ಅಂದ್ರೂ ಕೂಡ ಅವ್ ಮೂಕ್ ಅನ್ನೋಂಗಿಲ್ರಿ, ಅವಾಗ ಸಿಟ್ಟು ಬರ್ತೈತೆ ಅಂತ ಹೇಳಾಕ್ತಾರ. ಹಿಯರಿಂಗ್ ಇಂಪೇರ್ಡ್, ವಾಟ್ ಡಸ್ ಇಟ್ ಮೀನ್? ಹಿಂಗಂದ್ರೆ ಏನು? ಅವ್ನ್ ಡೀಫೋನ್ ಅದಾನ, ಡೀಫ್ ಓನ್ಲಿ. ವೈ ಚೇಂಜ್ ದ ವರ್ಲ್ಡ್? ಹೌದು ಸರಿನ ಅದ ಅಂತ ಅನ್ಬೇಕವ. ಮೂಕ್ ಇದ್ರು ಕೂಡ ಹೌದು ಸರಿ ಅಂದಾನ, ಸರಿ ಅಂದಾನ. ಹೊಲಸಗ್ ಹೊಲಸ ಅಂದಾನ, ತೋರ್ತಕ್ಕಂತ ಹೊಲಸು. ಸಿದ್ಧಾರೂಢರಿಗೆ ಅಪ್ಪ ನೀವು ಬಹಳ ಸಂತೋಷ ಆಗಿರ್ಬೇಕಲ್ರಿ, ಕಿರೀಟ ಹಾಕ್ಯಾರ ನಿಮ್ಗ. ಕಿರೀಟವನ್ನ ನಿಮಗ ಹಾಕಿದಾರಲ್ಲ, ಈಗ ಬಂಗಾರದ ಕಿರೀಟ ಒಳಗ್ ಪಲ್ಲಕ್ಕಿ ಒಳಗ್ ಕುಂಡ್ರಿಸಿ ಹಾಕಿದಾರ. ಎಷ್ಟ್ ಸಂತೋಷ ಆಗಿರ್ಬೇಕಪ್ಪ ನಿನಗ. ಉದ್ದಟತನ ಮಾಡಿದಂತ ಒಬ್ಬ ಕೇಳಿದಂತ ಪ್ರಶ್ನೆ ಮಾಡಿದ ಭಕ್ತ ನಗಾಕತ್ರಂತ ಸಿದ್ಧಾರೂಢರು. ಹೌದಪ್ಪ, ಈ ಪಲ್ಲಕ್ಕಿ ಒಳಗ ತೇರಿ ಮೇಲೆ ಕುಂತ ಎಷ್ಟು ಆನಂದ ಆಗೈತಲ್ಲ. ಆ ಗುಮ್ಡೋಳಕ್ ಕೆರಿ ಒಳಗ್ ಕಟ್ಟಿ ಒಳಗ್ ಕುಂತೀನಿ ಅಲ್ ನೋಡು, ಅಲ್ಲಿ ಕುಂತಾಗ ಒಬ್ರು ತಲೆ ಮೇಲೆ ಬೆಂಕಿ ಇಟ್ಟಿದ್ರು ನೋಡು, ಅವಾಗ ಎಷ್ಟು ಆನಂದ ಆಗಿತ್ತಲ್ಲ, ಅಷ್ಟ ಆನಂದ ಈಗ ಐತಪ್ಪ. ನೋಡ್ರಿ ಅವ್ರ ಪ್ರಶ್ನೆ ಉತ್ತರ. ಅವಾಗ ಏನ್ ಆನಂದ ಆಗಿತ್ತಲ್ಲ, ಈಗಿನ ಹೋಗೋರು ತಲೆ ಮೇಲೆ ಇದನ್ನ ಇಟ್ಟಿದ್ರು, ಅವ್ರು ಬೆಂಕಿ ಇಟ್ಟಿದ್ರು, ಕೋಳು ಇದನ್ನ ಇಟ್ಟಿದ್ರು, ರಕ್ತ ಸುರಿತಾ ಇತ್ತು ತಲೆ ಮೇಲಿಂದ. ಮತ್ ಹಿಂದಿನಿಂದ ಯಾವ್ದೋ ಭಕ್ತ ನೋಡಿ ತೆಗದ ಮಾತ್ ಬೇರೆ. ಪ್ರಾರಬ್ಧ ಉಣ್ಬೇಕಾಯ್ತು, ಉಣ್ಲಿ ಬಿಡೋದ್ ಸುಮ್ಮನೆ ಇದ್ರು ಅವ್ರು. ಗೊತ್ತಿಲ್ಲನ ಅವ್ರಿಗೆ ತಲೆ ಮೇಲೆ ಬೆಂಕಿ ಐತೆ ಅನ್ನೋದು. ಆದ್ರೂ ಕೂಡ ತೆಗಿಯಾಕ ಹೋಗ್ಲಿಲ್ಲ. ಈಗ ಬಿಟ್ಟನಾದ್ರ ಮತ್ ಮುಂದೊಂದು ಕಾಲಕ್ಕೆ ಇದನ್ನ ಉಣ್ಬೇಕಾಗ್ತದ. ಪ್ರಾರಬ್ಧ ತನ್ನ ಕರ್ತವ್ಯ ಮಾಡ್ಲಿ ಬಿಡು, ತೀರಿಸ್ಲಿ. ಅದೊಂದು ಕರ್ಮ ಶೇಷ ಹೋಯ್ತಲ್ಲ. ನೋಡ್ರಿ, ಈ ತಾಕತ್ತು ಬರುವುದು ನಮಗ್ ಸಾಧ್ಯ ಅದನು. ಅವ್ ನಿದರ್ಶನ ಮಾಡಿ ತೋರಿಸಿದಾರು. ಹಂಗಿಲ್ಲಿ ಸಿದ್ಧಾರೂಢರಿಗೆ ಏನಾಯ್ತು? ಅಷ್ಟ ಆನಂದ ಆಯ್ತು ನೋಡಪ್ಪ ಅಂದ್ರಂತ. ಹೌದು, ಹೋಗ್ಲಿ ಬಿಡು, ನಿನಗೆ ಯಾಕೆ ಅದ್ರ ಬಗ್ಗೆ ಲಕ್ಷ್ಯ? ಈ ಶರೀರ ಅನ್ನುವಂತ ಮಲದ ಮೇಲೆ ಮತ್ತೊಂದು ಮಲ ಕುಂತದ, ಬಂಗಾರ ಅನ್ನುವಂತ ಮಲ. ಅದು ಮಲ, ಅವ್ರ ದೃಷ್ಟಿ ನೋಡ್ರಿ, ಬಂಗಾರನು ಮಲನ. ಈ ಮಲಮಯ ಶರೀರದ ಮೇಲೆ ಮತ್ತೊಂದು ಮಲ ಕುಂತದ. ಈ ಎರಡು ಮಲ ಇಟ್ಕೊಂಡು ನಿನ್ನೆ ತಲೆಯೊಳಗೆ ಯಾಕೆ ಹಾಕೊಂಡು ಪುಣ್ಯಾತ್ಮ? ಈ ಎರಡು ಮಲ ಅನ್ನುವಂತ ಹೊಲಸನ್ನ ನಿನ್ನ ಮನಸ್ಸೊಳಗೆ ಇಟ್ಟುಕೊಂಡು ಅದನ್ನ ಲಕ್ಷಿಸಿ ನನ್ ಕೇಳಕೈತಿ ಅಲ್ಲೋ ಮೂರ್ಖ ಅನ್ನಂಗ. ಅವ್ರ ದೃಷ್ಟಿಕೋನ ಹೆಂಗಿತ್ರಿ? ನೀವು ಕೇಳವನ ದೃಷ್ಟಿಕೋನ ಹೆಂಗಿತ್ತು? ಎಷ್ಟ್ರಿ ಜಗಜ್ಜಾಂತರ ಶಿವಾಯ. ಜ್ಞಾನಿಗಳ ದೃಷ್ಟಿ ಏನೋ, ನಮ್ ದೃಷ್ಟಿ ಏನು? ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂದ್ರೆ ಅವ್ರ ಪಾರಮಾರಿಕ ದೃಷ್ಟಿ. ನಮ್ದು ದೇಹಾತ್ಮ ಬುದ್ಧಿ ಇರುವಂತ ಪ್ರಾಪಂಚಿಕ ದೃಷ್ಟಿ. ಆದ್ದರಿಂದ ಗುರುಗಳಲ್ಲಿ ನಾವು ಪ್ರಯತ್ನ ಮಾಡಿ ದೃಷ್ಟಿಕೋನನ ಬದಲು ಮಾಡ್ಲಿಕ್ಕೆ ಬೇಕಾದಂತ ಕ್ಲೂಸ್, ಉಪಾಯಗಳನ್ನ ಕೊಡ್ತಾ ಇದ್ದಾರೆ. ನಿಧಿದಾಸನ ಪರವಾಗಿ ದೃಷ್ಟಿಕೋನವನ್ನ ಅನಾಯಾಸವಾಗಿ ಬಹಿರ್ಮುಖ ಬುದ್ಧಿ, ಇಂದ್ರಿಯಗಳು ಹೊರಮುಖವಾಗಿರುವುದರಿಂದ ಅನಾಯಾಸವಾಗಿ ಹೊರ ಓಡ್ತಕ್ಕಂಥದ್ದು ಇರ್ತದ, ಸ್ವಾಭಾವಿಕದ. ಅದನ್ನ ತಂದು ನಿಧಿದಾಸನದೊಳಗ ಚೆನ್ನಾಗಿ ಒಳ್ಳೆ ಜೀವ ಆಗದಂಗ ಆ ವೃತ್ತಿಗೆ ಎಡೆಮುರುಗಿ ಕಟ್ಟಿ ಅದನ್ನ ಎಸೆದು ಬಿಡ್ರಿ, ಹೊಳ್ಳಿ ಬರದಂಗ. ಯಾವುದು ಮೋಹ ಅನ್ನುವಂಥದ್ದನ್ನ, ಆ ಮೋಹ ಅನ್ನುವಂತ ಸರ್ಪದ ಎಡೆಯನ್ನ, ನೀವು ಮನಸ್ಸಲ್ಲಿರುವಂತ ಸರ್ಪವನ್ನ, ಮೋಹ ಅನ್ನುವಂತ ಸರ್ಪದ ಎಡೆಯನ್ನ ಸಂಸ್ಕಾರ ಸಹಿತವಾಗಿ ಬುದ್ಧಿಯಿಂದ ಮೂಲಕ್ಕೆ ಕುಟಾರ ಅನ್ನುವಂತೆ ಮೂಲಕ ಕುಟಾರ ಹಾಕು. ನಡಬರ್ಕ ನಾವು ಅಷ್ಟ ತೆಗೆದು ಹಾಕಿರ ಒತ್ತಾಯದಿಂದ ಅದನ್ನ ನುಂಗಿರಿ ಏನಾಕೈತಿ ಮತ್ತೆ ಹೇಳ್ತದ. ನಾವು ಎಕ್ಕಿ ಗಿಡ ಅದು ಕೆಳಕ್ ಹೋಗಿದ್ದು ಭೂಮಿಗೆ, ಅಲ್ಲಿ ಅಂತಂತೂ ಕಂಟಿಗಳು ಇರ್ತಿತ್ತು, ಎಂತ್ಯಾದೋ ಅಂತಾರ ನೆನಪಿಲ್ಲ. ಹೋಗಿ ಕಡ್ದು ಬರ್ತಿದ್ವಿ ಮ್ಯಾಲ ಮೇಲೆ. ಅವ್ರು ಅಂತಿದ್ರು ಒಂದ್ ಸುಣ್ಣದ ಗಡಿ ಕೊಡ್ತಿದ್ರು, ಸಣ್ಣ ಸಣ್ಣ ಸುಣ್ಣ ಕೊಡ್ತಿದ್ರು. ಸುಣ್ಣ ಹಾಕಿ ನೀ ಏನ್ ಕಡಿತಿಯಲ್ಲ ತಳದಾಗ ಅದನ್ನ ಮುಚ್ಚಿ ಬಾ, ಕಡಿತ್ ನಿನಗ ಆಗ್ಲಿಲ್ಲ ಅಂದ್ರ
ಇಲ್ಲಾಂದ್ರೆ ಬೇರ್ ಸಹಿತ ತೆಗಿ ಅಂತ. ಹೆಸರಿಯಲ್ಲಿ ಹಾಕೋದು ಅಂದವ್ರು ಏನ್ ಮಾಡ್ತಿದ್, ಮ್ಯಾಲ ಕಡ್ದು ಬಂದ್ಬಿಡ್ವಿ. ಎಲ್ಲಾಗೆ ಕೆಲಸ ಮಾಡಿ ಬನ್ನಿ, ಒಂದು ಎಕರೆದನ್ನ ಎಲ್ಲ ಕಂಟಿ ಕಡ್ದು ಬನ್ನಿ ಅಮ್ಮ. ಮುಂದೊಂದು ತಿಂಗಳದಾಗ ಮಳಿ ಆದ ಕೂಡಲೇ ಹೆಂಗಿದದ್ ಹಂಗ ಮೂಲಕ್ಕೆ ಕುಠಾರ ಅಂತಾರ. ವಿವೇಕದಿಂದ ಸೂಕ್ಷ್ಮವಾದ ಕುಶಾಗ್ರ ಬುದ್ಧಿಯಿಂದ ನಾವು ಮೋಹವನ್ನ ಕಡಿಯತಕ್ಕಂತ ಕೆಲಸ ಮಾಡ್ಬೇಕು. ಎಲ್ಲೇ ನಿಧಿಧ್ಯಾಸನದಲ್ಲಿ, ವಿಚಾರದ ಸ್ವರೂಪದಲ್ಲಿ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ಕೊಂತ ಬಂದಾರ. ಇವುಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ಅನಾತ್ಮಕಾರ ವೃತ್ತಿಗಳನ್ನ ತಿರಸ್ಕಾರದಿಂದ ವಿಚಾರದಿಂದ ತೆಗೆದು ಹಾಕುವಂತ ನಿರಂತರವಾದಂತ ಪ್ರಕ್ರಿಯೆ ಮನಸ್ಸಿನಲ್ಲಿ ನಡೀತಾ ಹೋಗ್ಬೇಕು. ಬರೀ ಕುಂತಾಗಷ್ಟ ಅಲ್ಲ, ಕುಂತಾಗ ನಿಂತಾಗ ಎದ್ದಾಗ ಬಿದ್ದಾಗ ಈ ಧ್ಯಾನದ ಪ್ರಕ್ರಿಯೆ ನಡೀತಾ ಇರ್ಬೇಕಿದೆ. ಜ್ಞಾನ ಅಲ್ಲ, ಮತ್ತ ಧ್ಯಾನ ನಿಧಿಧ್ಯಾಸನ ಪರ. ಹಾಗೆ ಅದರ ಪ್ರಾಮುಖ್ಯತೆಯನ್ನು ಗುರುಗಳು ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ದೇರ್ ಫೋರ್ ನಾವು ಫ್ಯಾಮಿಲಿ ಮೆಂಬರ್ ನೋಡಿದೀವಿ ಅಂದ್ರೆ, ದೇರ್ ಫೋರ್ ಐ ಲುಕ್ ಎಟ್ ದ ಫ್ಯಾಮಿಲಿ ಮೆಂಬರ್ whom I have been calling problem and I learned to say that it is not a problem. ಸಮಸ್ಯೆ ಪ್ರತಿಯೊಂದರಲ್ಲಿ ಸಮಸ್ಯೆ. ಘರಾಣೆದೊಳಗೆ ಯಾವ ಸಮಸ್ಯೆ ಇಲ್ಲದ ಘರಾಣೆ ಯಾವ್ದದ್ರಿ? ಒಟ್ಟ ಸಮಸ್ಯೆ ಇರಬಾರ್ದು. ಯಾವ ಸಮಸ್ಯೆ ಇಲ್ಲದ್ರೆ ನಾವು ಶಾರೀರಿಕದೊಳಗಾರ ಏನೋ ಸಮಸ್ಯೆಗಳು ಇದ್ದೇ ಇರ್ತಾವ. ನೌಕರಿಯಲ್ಲಿ ಇರ್ತಾವ, ಚಾಕರಿಯಲ್ಲಿ ಇರ್ತಾವ, ಮನಿ ಮಠದಲ್ಲಿ ಯಾವ ಸಮಸ್ಯೆ ಇಲ್ಲದ ಜಗತ್ತ ಇಲ್ಲ. ಆ ಸಮಸ್ಯೆಗಳಲ್ಲಿ ನೀವು ಬಿಗಡಾಯಿಸಿಕೊಂಡು ತಲೆ ಹಾಕೊಂಡು ಕೂತ್ರಿ ಅಂದ್ರೆ ತಲೆನೂ ಒಂದು ಸಮಸ್ಯೆ ಆಗಿಬಿಡ್ತೈತಿ. ಸಮಸ್ಯೆಗಳಿಗೆ ಸಾಕ್ಷಿಯಾಗಿ ಕೆಲವು ಸಾಧ್ಯ ಆದಷ್ಟು ಪರಿಹಾರಗಳನ್ನ ಮಾಡ್ತಾ ನೀವು ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅವು ಏನ್ ಮಾಡ್ತಾವು, ಮಸಕಾಗಿ ಹೋಗ್ಬಿಡ್ತಾವ ಅಂತಾರ. ಇದ್ದಂಗೆ ಇರೋದಿಲ್ಲ, ಅವು ಮತ್ ಬದ್ಲಾಗ್ತಾವ. ಈಗ ಬಂದಂತ ದುಃಖ ಕಾಯಂ ಇರ್ತೈತೇನು, ಮತ್ ಸುಖ ಬರ್ತದ. ಸುಖ ಕಾಯಂ ಇರ್ತೈತೇನು, ಇಲ್ಲ ದುಃಖ ಬರ್ತದ. ಅತ್ಯಂತಿಕವಾಗಿ ನಾವು ಬಯಸ್ತಾ ಇದ್ದೀವಿ ಅಂದ್ರೆ ಅವಳಿಗೆ ಸಾಕ್ಷಿಯಾಗಿ ಉಳಿದು ಒಂದೇ ಔಷಧ. ಒಬ್ಬರು ಹೋಗುವನ ಅವನ್ ನಿಲ್ಸಾಕ್ ಯಾವ ಅಪ್ಪಗೂ ಆಗಿಲ್ಲ, ಹರಿಬ್ರಹ್ಮಗೂ ಆಗಿಲ್ಲ, ಯಾವ ಜ್ಞಾನಿಗಳಿಗೂ ಆಗಿಲ್ಲ. ಶರೀರದ ತಾಪತ್ರಯಗಳು ಶರೀರ ಹೋಗೋ ಮಠ ಇರುವ, ಶರೀರ ಹೋದ್ಮೇಲೆ ಆಗು ಇರ್ತಾವ್ರಿ. ಸೂಕ್ಷ್ಮ ಶರೀರದಲ್ಲಿ ಇರ್ತಾವಂತಾವ್. ಅಯ್ಯೋ ವಿಷ ಕುಡದ ಸೂಕ್ಷ್ಮ ಶರೀರ ಹೊಲ್ದಿರ್ತಿರ್ತದ. ವಿಷ ಕುಡ್ದಾಗ ಏನ್ ತ್ರಾಸ ಆಗ್ತಿತ್ತು, ಆ ಸೂಕ್ಷ್ಮ ಶರೀರ ಇನ್ನೊಬ್ರ ಮೈಗೆ ಸೇರ್ತಿ ಅಂದ್ರ ಅಷ್ಟ ತ್ರಾಸ ಮಾಡ್ಕೋತಿರೋದು. ಹಾಗೆ ಶರೀರದ ಬಾಧಕ ಹೋಗ್ತಾವನ ತಡ್ಕೊಂಡ್ಬಿಡ್ಬೇಕು. ಅವ್ನು ತಡ್ಕೊಂಡು ಬರ್ಲಿ ಹೋಗ್ಲಿ ಅಂತ ತಿಳ್ಕೊಂಡು ಸಾಕ್ಷಿಯಾಗಿ ಉಳಿಯುವಂತದ್ದು. ಒಬ್ರು ಮಹಾತ್ಮರು ಹೇಳಿದ್ರು, ಪರಮಹಂಸರ ಕಾಂತತಿ ಆಪರೇಷನ್ ಮಾಡುವಾಗ ರಮಣರು ಅವಾಗ ಲಕ್ಷ ಪರಕ್ ಮಾಡ್ತೇನಿ, ಅನಸ್ತೇಸಿಯಾ ಕೊಡ್ಬೇಡ್ರಿ, ಕಟ್ ಮಾಡ್ರಿ ನೀವು ಅಂದ್ರ. ಏನೋ ಕ್ಯಾನ್ಸರ್ ಯಾವ್ದೋ ಒಂದು ಗಂಟು ಆಗಿತ್ತು ಅವ್ರಿಗೆ. ಅವ್ ಡಾಕ್ಟರ್ ಇಲ್ಲಪ್ಪ ಬಹಳ ಬಾಧ ಆಗ್ತದ, ನಾವು ಅನಸ್ತೇಸಿಯಾ ಕೊಡ್ಬೇಕಾಗ್ತದ, ಒಂದ್ ಮಗ್ಗಿನ ಗ್ರಂಥಿ ಕೊಡ್ಬೇಕಾಗ್ತದ, ಜೀವಕೋಶಗಳು ಮಬ್ಬಾಗ್ತಾವ, ಕೊಯ್ಯಾಕ ಅನುಕೂಲ ಆಗ್ತದ. ಇಲ್ಲ ನೀವು ಕೊಯ್ರಿ. ಅವಾಗ ಅಂದ್ಗ ಆಗ್ಲಿ ಮತ್ ಹೇಳ್ತಾರ ಅಂದ್ಮೇಲೆ ಅವರು ಅಂತ ತಿಳ್ಕೊಂಡು ಆಪರೇಷನ್ ಮಾಡಕತ್ರು. ಲಕ್ಷ ಪರಕ್ ಮಾಡಿಬಿಟ್ರಿ ಒಳಗೆ ಅವರು. ಆತ ಆಪರೇಷನ್ ಸಕ್ಸಸ್ ಆತು. ಒಂದಿಟಾರ ಬ್ರ ಅನ್ಬೇಕು ಅವರು. ಆದ್ರೂ ಕೂಡ ಆಪರೇಷನ್ ಮಾಡೋ ಒಂದ್ ಸ್ವಲ್ಪ ನೆಳೆತಿದ್ರಂತ ಅಂತ. ಅದು ಅಲ್ಲಿರುವಂತ ಭಕ್ತರಿಗೆ ಕೇಳಿಸ್ತಿತ್ತಂತ. ಅವ್ರ ಹಿಂಬಾಲ್ ಹೋಗಿರ್ತಾರ. ಅವಾಗ ಅವ್ರು ಪ್ರಶ್ನೆ ಮಾಡಿದ್ರಂತ, ಅಪ್ಪ ನೀವು ನೆಳ್ತಾ ಇದ್ದಿರಲ್ಲ, ನೀವು ಪೂರ್ತಿ ಸಾಕ್ಷಿಯಾಗಿ ಇರ್ಬೇಕಾಗಿತ್ತು. ಧ್ಯಾನದಲ್ಲಿ ಹೇಳ್ತಿರ್ತೀವಿ, ಧ್ಯಾನ ಸ್ವರೂಪದವ್ರು ಹೇಳುವಾಗ ಸಾಕ್ಷಿಯಾಗಿದ್ರೆ ಅದರ ಬಾನ ಆಗೋಲ್ಲ ಅಂತ. ಮತ್ ನೆಳ್ತಾ ಇದ್ರಿಯಲ್ಲ ನೀವು. ಅವಾಗ ರಮಣರು ಹೇಳಿದ್ರಂತ, ಹೌದನ ನೆಳ್ತಿದ್ಯಾ? ಹೌದಪ್ಪ ನೆಳ್ತಾ ಇದ್ರಿ. ಏನಂತ? ಅಂತ ಇದ್ರಿ. ನೆಳವನ ಲೋ ಅಂತಃಕರಣ, ಅದು ಅಂತಃಕರಣ ಧರ್ಮ. ಅದು ಸ್ವಲ್ಪ ತಾಪ ಏನಾರ ಆಗಿರ್ಬೇಕು, ಅದಕ್ಕೆ ನೆಳ್ತಿರ್ಬೇಕು. ಅಂತಃಕರಣದ ಧರ್ಮಗಳನ್ನ ಅಂತಃಕರಣ ಬಿಟ್ಟು ತಾವು ಸಾಕ್ಷಿಯಾಗಿದ್ರು. ಹಾಗೆ ನಾವು ಇರ್ಲಿಕ್ಕೆ ಅವರೆಲ್ಲ ನಿದರ್ಶನ ಅಂತ ತಿಳ್ಕೊ. ಹಂಗ ರಾಮಕೃಷ್ಣ ಪರಮಹಂಸರಾಗ್ಲಿ ಆತ್ಮಾನಂದರಾಗ್ಲಿ ಅವ್ರಾದ್ರು ಕೂಡ ಲಿವರ್ ದೋಷ ಇತ್ತು, ಅವರು ಲಕ್ಷ ಪರಕ್ ಮಾಡ್ತಿದ್ರು. ಸಾಯು ಟೈಮ್ಗಳು ಸಹಿತ RB ಪಾಟೀಲಿಗೆ ಹೇಳಿದ್ರು, ನೋಡಪ್ಪ ಈ ಹೋಗು ಶರೀರವನ್ನು ತಡೆಯಕ್ ಆಗೋದಿಲ್ಲ, ದೂರ ಸರೀರಿ, ಹೇಳ್ತಾ ಇದೀನಿ, ತೆಗೀರಿ ಅದನ್ನ, ಗ್ಲುಕೋಸ್ ಲೈನ್ ತೆಗೀರಿ, ಶರೀರ ಹೋಗ್ತಾ ಇದೆ, ನಾನು ಬಿಡ್ರಿ, ನಾನು ಫ್ರೀ ಬಿಡ್ರಿ, ನಾ ಧ್ಯಾನ ಶರೀರ ಬಿಡ್ತಾ
ಇಲ್ಲಪ್ಪ ನಾವು ಡಾಕ್ಟ್ರು ಸಾಧ್ಯಷ್ಟು ಪ್ರಯತ್ನ ಮಾಡಬೇಕು, ನಮ್ಮ ಕರ್ತವ್ಯ ಅದ. ಅವ್ರ ಅಂತಿರ್ತಾರ ತೋರಿಪ್ಪ ಅಂತ ಇವ್ರು ಬಾಜು ಇದ್ದವ್ರು ಸಿಗಿಬೇಡ್ರಿ ಸಲಹೆನ. ಅವಾಗ ಗುರುಗಳು ಹೇಳಿದ್ರು, ಇನ್ನು ಭಾಳ ಇಲ್ಲ ಟೈಮ್, 1 ನಿಮಿಷ ಅದ, ತೆಗೆದ್ ಬಿಡ್ರಿ ಅವನ್ನ, ಸುಳ್ಳ ಗುದ್ದಾಡಕ್ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ತಾವ ಅವ್ರ ತೆಗಿದಿಕ್ಕ ಒತ್ತಾಯ ಪೂರ್ವಕವಾಗಿ ತೆಗೆದು ಇನ್ ಮೇಲೆ ಸನಿಕ್ ಬರಬೇಡ್ರಿ ಅಂತ ಗಪ್ಪನ ಲಕ್ಸ್ ಪರಕ್ ಮಾಡಿ ಪದ್ಮಾಸನೊಳಗ್ ಕುಂತವ್ರು ಶರೀರ ಅಲ್ಲೇ ಬಿಟ್ಟಿದ್ರಂತ. ಹೆಂಗೆತ್ ಪದ್ಮಾಸನ ಹಂಗ ಶರೀರ ಬಿದ್ದೈತಿ. ಅರ್ಥಾತ್ ಶರೀರ ಹೋಗೋ ಟೈಮ್ದಾಗ ಅದಕ್ಕೆ ಸಾಕ್ಷಿಯಾಗಿ ಉಳಿದ್ರು. ಅದ್ರ ಬಾಧ ಅವ್ರಿಗೆ ಆಗ್ಲಿಲ್ಲ. ಶರೀರಕ್ಕೆ ಬಾಧ ಆಗ್ತಿತ್ತು ಅವ್ರಿಗೆ. ಹೊರಗೆ ಬಂದಾಗ ನೆಳ್ತಿದ್ರು, ತ್ರಾಸ ಮಾಡ್ಕೋತಿದ್ರು, ಅಯ್ಯೋ ಅಂತ ಉಳ್ಳಾಡ್ತಿದ್ರಿ ಅವರು. ನಾವು ನೋಡೇವಿ ಪ್ರತ್ಯಕ್ಷ ಅಂಬಿಕೆ ಆಶ್ರಮದವ್ರು. ಎಲ್ಲೇ ಶರೀರ ಕಡೆ ಲಕ್ಷ ಆದಾಗ ಶರೀರ ಬಿಟ್ಟು ಒಳಗ್ ಹೋದ್ರಂದ್ರಿ ಎಲ್ಲಿದ್ರಿ ಗಪ್ಪನ. ಹಿಂಗ ನಾವು ಒಳ್ಳೆಯ ಒಂದು ಯುಕ್ತಿಯನ್ನ ಪಡಿಲಿಕ್ಕೆ ಬರ್ತದ. ಆ ಪಾರಮಾರ್ಥದಿಂದ ಶರೀರ ಬಿಡ್ಲಿಕ್ಕೆ, ಸಂತೋಷದಿಂದ ಶರೀರ ಬಿಡ್ಲಿಕ್ಕೆ ಲಕ್ಷ ಪರಕ್ ಮಾಡಿಕೊಂಡು ಆತ್ಮನಲ್ಲಿ ಉಳಿದ್ ಬಿಟ್ರೆ ಸಾಕು, ಗೆದ್ದೀವಿ ನಾವು ಕುಸ್ತಿ. ನಾವು ಈ ಭವ ಅನ್ನುವಂತ ದೊಡ್ಡ ರೋಗದಿಂದ ಬಳಲ್ತಾ ಇದ್ದೀವಿ ಎಲ್ಲರೂ. ಅದರಂತ ಅದಕ್ಕಿಂತ ದೊಡ್ಡದಾದ ರೋಗ ಯಾವುದಿಲ್ಲ. ಉಳಿದ ಶಾರೀರಿಕ ಬಿಡ್ರಿ. ಮೃತ್ಯು ಪಂಜರದಿಂದ ದಾಟುವುದು ಬಹಳ ಕಷ್ಟದ ಪ್ರತಿಯೊಬ್ಬರು. ಆಗ ಬರ್ತಕ್ಕಂಥ ವೇದನೆ, ಹುಟ್ಟುವಾಗಿನ ವೇದನೆ ಎಲ್ಲ ಒಂದ. ಈ ಜನನ ಮರಣ ಅನ್ನುವಂತ ಬಾಧೆಯಿಂದ ತಪ್ಪಿಸ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಈ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಅದಕ್ಕೆ ನಾವೇನ್ ಮಾಡ್ಬೇಕು? ಆ ತತ್ವ ದರ್ಶನವನ್ನ, ಆತ್ಮ ದರ್ಶನವನ್ನ ಸರಿಯಾಗಿ ಮಾಡಿಕೊಂಡಿದ್ದೀವಿ ಅಂದ್ರೆ ಎಲ್ಲಾ ಬಾಧೆಗಳಿಂದ ನಿರ್ಲಿಪ್ತರಾಗಿ ಸಾಕ್ಷಿಯಾಗಿ ನಾವು ಉಳಿಲಿಕ್ಕೆ ಬರ್ತದ. ಶರೀರ ಹೋಗ್ಲಿ ಬಿಡ್ಲಿ, ತೂಸ್ಕೋ, ಬಂತು ಹೋತು, ಇಲ್ಲದ್ದು ಬಂದಿತ್ತು ಹೋಯ್ತು. ಮೊದಲು ಇರ್ಲಿಲ್ಲ, ಇರ್ಲಿಲ್ಲ ಆದ್ರೂ ತೋರಿತ್ತು, ಈಗ ಹೋಗ್ತಾ ಇದೆ, ಹೋಗ್ಲಿ. ಮನೆಗೂ ಇರೋಲ್ಲ, ಹಗ್ಗದಲ್ಲಿರುವ ಹಾವು ಮೊದಲು ಇಲ್ಲ, ಮಧ್ಯದಲ್ಲೂ ಇಲ್ಲ, ನಂತರವೂ ಇಲ್ಲ. ಹಗ್ಗ ಹಗ್ಗೆ, ನಾನು ನಾನೇ, ನಾನೇ ನಾನು, ನನಗೆ ಉಳಿದ ಯಾವ್ದ ಬಾಧ ಇಲ್ಲ ಅಂತ ತಿಳ್ಕೊಂಡು ಶರೀರ ಬಿಡ್ತಾರವ. ಸ್ವರೂಪದಲ್ಲಿ ಒಂದಾಗ್ತಾರ. ಅನ್ನುವಂಥದ್ದು ಗಟ್ಟಿ ಆಗೋ ಸಲುವಾಗಿ ಗುರುಗಳ ನಮಗೆ ಅಷ್ಟು ಕರುಣಾ ದೃಷ್ಟಿಯಿಂದ ತಾವು ಉಂಡಂತ ಆನಂದವನ್ನ ನಾವು ಎನ್ನುವಂತ ಕರುಣಾಮಯ ದೃಷ್ಟಿ ಗುರುಗಳದು ಹೇಳ್ತಾ ಇದ್ದಾರೆ. ನೋಡ್ರಿ ಮುಂದೆ ಎಷ್ಟು ಚಂದ ಹೇಳ್ತಾರ. ಇನ್ ದ ಲೈಟ್ ಆಫ್ ವೇದಾಂತ, ವೇದಾಂತಕ್ಕೆ ಬಂದ್ರೆ ಏನಾಕೈತಿ? ಈ ಪ್ರಪಂಚದ ಹೇಳಿದ್ವಿ ಇಷ್ಟೋ ಮಠ. ಆ ಆಫೀಸದ್ದು ಹೇಳ್ಯಾರ, ಬಾಳ ಹೇಳ್ಯಾರ ಅವರು. ಅದನ್ನ ನಾವು ಮಠಕ್ಕೆ ಮಾಡೀನಿ. ಲುಕ್ ಎಟ್ ಎನಿ ಯಾವುದೇ ಸಿಚುವೇಶನ್ ಇದ್ರು ಕೂಡ ನಿಮ್ಮ ದೃಷ್ಟಿಕೋನ ಒಂದೇಟ್ ಅವಳಿಂದ ಸಾಕ್ಷಿಯಾಗಿ ಆ ಒಂದು ದೃಕ್ ರೂಪವಾಗಿ ಉಳಿಯುವಂತಹದ್ದನ್ನು ಎಲ್ಲಿವರೆಗೆ ರೂಢಿಸಿಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಅದರ ಬಾಧ ತಪ್ಪೋದಿಲ್ಲ. ಅದಕ್ಕೇನಂತಾರ? ದೃಶ್ಯ ವಿವೇಕ, ಆತ್ಮಾನಾತ್ಮ ವಿವೇಕ ಅಥವಾ ಅವಸ್ಥಾತ್ರಯ ವಿವೇಕ. ಪಂಚಕೋಶಗಳ ಒಂದು ಸಾಕ್ಷಿಯ ಒಂದು ಇದು ಹಿಂಗೆಲ್ಲ ಅನೇಕ ರೀತಿಯಿಂದ ನಾವು ಯುಕ್ತಿಗಳನ್ನು ಹೇಳ್ತಾರ ಸಾಕ್ಷಿಯಾಗಿ ಉಳಿಲಿಕ್ಕೆ. ಇದಕ್ಕೇನಂತಾರ? ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತಾರೆ. ಟ್ರಾನ್ಸಾಕ್ಷನಲ್ ಅನಾಲಿಸಿಸ್. ನೀವು ಒಂದರಿಂದ ಒಂದ್ ಹಿಂಗ್ ಟ್ರಾನ್ಸಾಕ್ಷನ್ ಮಾಡಿ ಮನಸ್ಸನ್ನ ಸಾಕ್ಷಿಯಾಗಿ ಉಳಿಲಿಕ್ಕೆ ಹಂತ ಹಂತವಾಗಿ ಆ ಕೋಶಾತೀತ ದೃಷ್ಟಿ ಬರ್ಬೇಕು. ಅನ್ನಮಯದಿಂದ ಪ್ರಾಣಮಯ, ಪ್ರಾಣಮಯದಿಂದ ಮನೋಮಯ, ಮನೋಮಯದಿಂದ ವಿಜ್ಞಾನಮಯ, ವಿಜ್ಞಾನಮಯದಿಂದ ಆನಂದಮಯ, ಆನಂದಮಯದಿಂದ ನೀವು ಇದಕ್ಕೆ ಬರಬೇಕು. ಆತ್ಮ ಬರುವಂತದ್ದು ಅಲ್ಲಿ ಹೆಂಗ ಹಂತ ಹಂತವಾಗಿ ಬರಕ್ ಬರ್ತೈತಿ, ಒಮ್ಗಿಲೆ ಬರೋದಿಲ್ಲ. ಅದಕ್ಕೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ. ಆದ್ರಿಂದ ಪ್ರಾರಬ್ಧ ಕರ್ಮದ್ದು ಅದಕ್ಕೆ ಬಿಡ್ಬೇಕಂತಾರ. ವೇರಿಯಸ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಪ್ರಾರಬ್ಧ. Similarly, look at the office situation, look at any situation including government, and I should re-see through the goggles of Vedanta, and I should say, as I say in Canton analysis, I am okay, you are okay. Either we say you are okay, you are not okay, I am okay, or you are okay, but I am not okay. Otherwise, we tell both are not okay. What is wisdom? Ever one is okay. ಇದೆಲ್ಲ ಗೊತ್ತಿದ್ದದ. ನಾವು ಸಾಧಾರಣ ಎಲ್ಲರೂ ಭೇಟಿ ಆಗ್ತಿರ್ತೀವಿ. ನಾವು ನೀವು ಯಾವಾಗಾರ ಒಂದ್ ಭೇಟಿ ಆಗ್ತೀವಿ. ಅವಾಗ ಏನ್ ಕೇಳ್ತೀವಿ? ಆರಾಮ್ರಿಪ್ಪ? ಹೌದ್ರಿ, ನಾವ್ ಆರಾಮ್. ನೀವ್ ಆರಾಮ್ರಿ? ನಾವು ಆರಾಮದೇವ್ರಿ, ಎಲ್ಲ ಬರಾಬರಿ ಐತ್ರಿ, ಓಕೆ.
ಓಕೆ, ಎವ್ರಿಥಿಂಗ್ ಇಸ್ ಓಕೆ. ಮತ್ತೆ ಈ ಕಡೆ ಹೊಂಟ್ರಿಲ್ರಿ? ಇಲ್ರಿ, ಮೊನ್ನೆ ಒಂದ್ ಸ್ವಲ್ಪ ಸೊಂಟ ಹಿಡ್ದಂಗ ಆಗಿತ್ತು, ಒಟ್ಟು ದವಾಖಾನೆ ತರ್ಸಾಕೊಂಡೆ. ಓಕೆ ಆಯ್ತಾ? ನೀವ್ ಈ ಕಡೆ ಹೊಂಟಿದ್ರಿ? ಇಲ್ರಿ, ಮೊನ್ನೆ ಒಂದ್ ವಸ್ತು ಮೊಬೈಲ್ ಕಳುವಾಗೈತ್ರಿ, ಕಂಪ್ಲೇಂಟ್ ಕೊಡಾಕ್ ಹೊಂಟಿ. ಇವ್ರಿಬ್ರು ಓಕೆನಾ? ಅವು ಓಕೆ ಇಲ್ಲ, ಇವು ಓಕೆ ಇಲ್ಲ, ಆದ್ರೆ ಹೇಳ್ತಾ ಇದಾರೆ ಯಾರು ಓಕೆ. ಈ ಸಿಚುವೇಶನ್ ಒಳಗ ಓಕೆ ಯಾರು ಇಲ್ಲ ಅನ್ನೋದು ಗೊತ್ತಾಗ. ಐದರ್ ವಿಷಯ ಯು ಆರ್ ನಾಟ್ ಓಕೆ. ನೀನು ಓಕೆ ಇಲ್ಲ, ನಾನು ಓಕೆ ಇಲ್ಲ, ಆದ್ರೆ ಅನ್ನೋದು ಮಾತ್ರ ಐ ಆಮ್ ಓಕೆ, ಯು ಆರ್ ಆಲ್ಸೋ ಓಕೆ. ನೀವು ಓಕೆ ಅಂದ್ರೆ ಏನ, ಎಲ್ಲಾ ರೀತಿಯಿಂದಲೂ ನೀವು ಓಕೆ ಆಗ್ಬೇಕಾಗಿತ್ತು ಅಂತಂದ್ರೆ ಪಾರಮಾರ್ಥಕ್ಕೆ ಬರಬೇಕು. ಪಾರಮಾರ್ಥದಲ್ಲಿ, ವ್ಯಾವಹಾರಿಕ ಸತ್ಯಲ್ಲಿ ನಿಮಗೆ ಓಕೆ ಅನ್ನೋದು ಕನಸಿನ ಮಾತು, ಟೆಂಪ್ರರಿ ಅಂತ ಅದು ಹೇಳಿರಲ್ಲ. ಉದಾಹರಣೆ, ಈಗ ನೀವು ಓಕೆ ರೀ, ನಾವು ಓಕೆ, ಯಾವ್ದಾರ ಒಂದ್ ಇದರಿಂದ ಬಳತಾನೆ ಇರ್ತೇವಿ ಅಂತ ಅರ್ಥ. ಉದಾಹರಣೆ ಕೊಡುದು ತಾತ್ಪರ್ಯ, ಓಕೆ ಅನ್ನೋದು ಇಲ್ಲ ಇಲ್ಲೇ ಜನ್ಮಾಂತರದಲ್ಲಿ ಇಲ್ಲ, ಈ ಜನ್ಮದಲ್ಲಿ ಓಕೆ ಇಲ್ಲ, ಭದ್ರ ಇಲ್ಲ ಅಂತ ಅರ್ಥ. ಆದರೆ ಭದ್ರ ಸ್ಥಿತಿಯಲ್ಲಿ ಮಾತ್ರ ಪರ್ಮನೆಂಟ್ ಓಕೆ, ಶಾಶ್ವತವಾದ ಓಕೆ. ಯಾವಾಗ? ನಮ್ಮ ಸ್ವರೂಪದಲ್ಲಿ ನೆಲೆ ನಿಂತಾಗ ಮಾತ್ರ ನಾವೆಲ್ಲರೂ ಓಕೆ. ಅಲ್ಲಿವರೆಗೆ ಓಕೆ ಇಲ್ಲ, ಓಕೆನ ನಾವು. ಹಾಗೆ ನಮ್ಮ ಗುರುಗಳು ನಾನಾ ರೀತಿಯಿಂದ ಹೇಳ್ತಾ ಇದ್ದಾರೆ. ಕಾರಣ ಇಲ್ಲಿವರೆಗೆ ಟೈಮ್ ಬಹಳ ಆಯ್ತು. ಮುಂದಿನ ನುಡಿಯನ್ನ, ಇದರಲ್ಲಿ ಕೆಲವು ವಿಷಯಗಳನ್ನ ಒಂದೆರಡು ಉದಾಹರಣೆ ಅದಾವ, ಅವನ್ನ ಹೇಳ್ಬೇಕಾಗಿತ್ತು. ಸ್ವಲ್ಪ ದೃಷ್ಟಿ ಮುಂದೆ ಹೋಯ್ತು. ಅವುಗಳನ್ನ ಗುರುಗಳು ಹೇಳ್ತಾರ ಅನ್ನುವಲ್ಲಿಗೆ ನಾವು ಇಲ್ಲಿವರೆಗೆ ತೊದಲು ನುಡಿಗಳನ್ನ ಏನೋ ನಾವು ನಿನ್ನ ಇದ್ದಿದ್ದಿಲ್ಲ, ಆದರೂ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಜಗ್ಗಿ ತಂದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನಾದರೂ ತಪ್ಪುಗಳಾದಲ್ಲಿ ಸುಜ್ಞರಾದ ತಾವು ಕ್ಷಮಿಸ್ಬೇಕಂತ ಕೇಳ್ಕೊಂಡು ಎರಡೆರಡು ವಾಣಿಗಳನ್ನ ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ಪೂರ್ವದಲ್ಲಿ ಇವತ್ತು ಮುಂಜಾನೆ ಮಾತಾಡಿದಂತ ಕೆಲವು ವಿಷಯಗಳನ್ನ ತಮ್ಮ ಮುಂದಿಡ್ತೀನಿ. ನಮ್ಮ ಗೌಡ್ರು ಒಂದು ದೇವಿ ಪುರಾಣ ಹೇಳುವಂತವ್ರು, 14-15 ವರ್ಷದಿಂದ, 8 ವರ್ಷಗಳಿಂದ ದೇವಿ ಪುರಾಣ ಹೇಳ್ತಾ ಇದ್ದಾರೆ. ಬಹಳ ಪರಿಣಿತರು. ಸಾಧಾರಣ ದೃಷ್ಟಾಂತಗಳು, ಅವ್ರು ಹೇಳ್ತಕ್ಕಂಥ ವೈಖರಿ ಜ್ಞಾನ ನೋಡಿದ್ರೆ ಬಹಳ ಅಪೂರ್ವವಾದಂತ ಜ್ಞಾನ. ಆ ಮೇರೆಗೆ ನಾವೇನ್ ಮಾಡಿದೀವಿ, ನಾಮದಾರ ಗುರುಗಳು, ನಾವು ಗುರುಗಳೇ ನಿಮ್ಮನ್ನ ಬಂದು ನಮಗ್ ಕೇಳಕ್ ಆಗ್ಲಿಲ್ಲ, ಆನ್ಲೈನ್ದೊಳಗೆ ನಮಗ್ ನಡೆಸಿಕೊಡ್ರಿ ಅಂತ ಹೇಳಿದ್ವಿ ಹೋದ ವರ್ಷ. ಅವ್ರು ಆನ್ಲೈನ್ದೊಳಗೆ ನಡೆಸಿಕೊಟ್ರು ನಮ್ಮ ಸಲುವಾಗಿ. ಮುಂದೆ ದೇವಿ ಪುರಾಣ 8 ದಿವಸ ಐತಿ ಅಂದ್ರೆ ಪೂರ್ವದಲ್ಲಿ ನಾವು ಮುಗಿಸ್ಬಿಟ್ಟಿವಿ. ಇದು ಹೋದ ವರ್ಷದ್ದು. ನಾವು ನಾಮದಾರ ಗುರುಗಳು ಗೌಡ್ರು 3 ಮಂದಿ ಇದೀವಿ ನಾವು ಈ ಗ್ರೂಪ್ನೊಳಗ. ಈಗ ಬಹಳಷ್ಟು ಸಂಖ್ಯೆ ಇದೆ, ಬಹಳ ಸಂತೋಷ. ಕಾರಣ ಗೌಡರ ಒಂದು ಲಾಭವನ್ನು ತಾವು ಪಡಿಬೇಕಾಗಿತ್ತು ಅಂದ್ರೆ ವಿಶೇಷವಾಗಿ ಟೈಮಿಂಗ್ ಏರ್ಪೇರ್ ಆಗಿತ್ತು. 3 ಗಂಟೆಗೆ ಇರುವಂತ ಯಾವ ಭಗವದ್ಗೀತಾ ಅದೇ ಟೈಮ್ದಲ್ಲಿ ಆ ಒಂದು ಪುರಾಣ ನಡೀತಾ ಇದೆ ಮಠದಲ್ಲಿ. ಅದಕ್ಕೆ ಏನ್ ಮಾಡೋಣ ಅನ್ನುವಂತ ಸಂದಿಗ್ಧ ಪ್ರಶ್ನೆ ಬಂದಿತ್ತು. ನಾವು ಗೌಡ್ರು ವಿಚಾರ ಮಾಡಿ, ಅವರು ಸ್ವಾಮಿಗಳನ್ನು ವಿಚಾರ ಮಾಡಿದ್ದಾರೆ. 3 ಗಂಟೆಗೆ ಬಿಡ್ರಿ, ನಡಿವಂಗ್ ನಡಿಲಿದು, ಬಿಡುದು ಬೇಡ, ಬಹಳ ಒಳ್ಳೆಯ ವಿಷಯ ಅದ, ಅದು ನಡಿಬೇಕು, ಇದು ನಡಿಬೇಕು. ಅದು 7:30 ನಂತರ ಅದನ್ನ ಮಾಡ್ರಿ, ಅದಕ್ಕೆ ನನಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಾರ. ನಮ್ಮ ಸಲುವಾಗಿ ಗೌಡ್ರು ನಮ್ಮ ಸಲುವಾಗಿ ಆ ಗುರುಗಳನ್ನ, ಆ ಮಠದ ಮಠಾಧಿಪತಿಗಳನ್ನ ಕೇಳ್ಕೊಂಡಿದ್ದಾರೆ. ನಮಗೆ ಅವಕಾಶ ಮಾಡಿಕೊಡಿ, 7ಕ್ಕೆ 3ಕ್ಕೆ ಬೇಡ, 2 ಕಡೆ ನಡೆಸ್ತಾ ಇದ್ದೀರಿ, ಒಂದೇ ಕಡೆ ನಡೆಸುವಂಗ್ ಮಾಡೋಣ ಅಂತ ಕೇಳ್ಕೊಂಡಾರ. ಆತು, ವಿಚಾರ ಮಾಡೋಣ, ನಾವು ಬರ್ಲಿ ಅಂತ ತಿಳ್ಕೊಂಡೇನೋ ಹೇಳ್ಯಾರಂತ. ಕೇಳ್ಕೊಂಡು ಅದನ್ನ ನಾವು ನಿಶ್ಚಿತ ಮಾಡ್ತೀವಿ. ಸಾಧ್ಯ ಆದಷ್ಟು 7:30ಗೆ ಮಾಡುವಂಗ ಮಾಡಿ, 7 ಅಥವಾ 7:30ಗೆ ದೇವಿ ಪುರಾಣ ನಡೆಸ್ತೀವಿ. 3 ಗಂಟೆಗೆ ಮಾತ್ರ ಇದು ಇರ್ಲಿ ಅನ್ನೋದು ಮಾತಾಡಿದ್ವಿ. ನಾವು ಶಿವಪುತ್ರಪ್ಪನವ್ರು ಏನ್ ಮಾಡಿದ್ವಿ, ಇದನ್ನ ಕ್ಯಾನ್ಸಲ್ ಮಾಡೋಣ್ರಿ, 7:30ಯಿಂದ ಕಾಯಂ ಮಾಡೋಣ ಅಂತ ಮಾತಾಡಿದ್ವಿ. ಎಂದಡಿಸಿ ಏನ್ ಬಂತು, ಇಲ್ಲ ಇದು ನಡೀಲಿ ಅದು ನಡಿ. ಹಂಗಾರೆ ಏನ್ ಮಾಡ್ಬೇಕು, ವೇಳೆ ಬದಲಾವಣೆ ಮಾಡ. ಅದಕ್ಕೆ ಗೌಡ್ರು ಕಷ್ಟಪಟ್ಟು ಅದನ್ನ ಕೇಳ್ಕೊಂಡಾರ. ಸ್ವಲ್ಪ ಅರ್ಧಂಬರ್ಧ ಉತ್ತರ ಸಿಕ್ಕದ, ಪೂರ್ಣ ಉತ್ತರಕ್ಕಾಗಿ ನಾವು ಹೋಗಿ ಪ್ರಯತ್ನ ಮಾಡ್ಬೇಕು. ಹಂಗ ಸಿಕ್ತಂದ್ರ ನಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಇದು ಭಗವದ್ಗೀತೆನೂ ನಡೀತದೆ, 2 ಕಡೆ ಭಗವದ್ಗೀತಾ ಮಂಡೋಪುರನು ನಡೀತಿದೆ. ಮತ್ತ ದೇವಿ ಪುರಾಣ ತಮಗೆ 7 ಗಂಟೆದಿಂದ ನೀವು ಇದನ್ನ ಮಾಡಿದ್ರಂದ್ರ ಲೈನ್ದೊಳಗ ಅದು ಕೂಡ ಲೈವ್ ನಿಮಗೆ ಸಿಗ್ತಾ ಇದೆ, ಅಲ್ಲಿ ಇಡ್ತೇವೆ ನಾವು. ಅದಕ್ಕೆ
ಈ ಒಂದು ಸುದ್ದಿ ತಿಳಿಸ್ಬೇಕಾಗಿತ್ತು, ತಮಗ್ ತಿಳಿಸಿದೀವಿ. ನಾಳೆ ಎಲ್ಲಾ ಗುರುತಾಗ್ತದ. ಇನ್ನು ನಾಮದಾರ ಗುರುಗಳನ್ನ ಕೇಳ್ಕೋಬೇಕು. ಹಂಗ ಆಗ್ಲಿಲ್ಲ ಅಂದ್ರ 3 ಗಂಟೆಕನ ದೇವಪುರಾಣ ನೀವಲ್ಲವ್ರಿಗೆ ಕೇಳಿ 7 ಗಂಟೆಗೆ ನಾಮದಾರ ಗುರುಗಳು ಇಟ್ಕೊಂಡು ಅನ್ನುವಂತ ಶಿವಪುತ್ರಪ್ಪನವರ ಒಂದು ವಿಚಾರವನ್ನ ನಾವು ಪರಿಗಣಿಸೀವಿ. ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಆದ ಕಾರಣ ಈ ವಿಷಯವನ್ನ ತಮಗೆ ತಿಳಿಸಿದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರ ಮಂಗಳಾರತಿ ಅನ್ನೋರು ಅನ್ರಿ.